ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಇದು ನಮ್ಮ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಕೆಸೆಟ್ 2022 ಪೇಪರ್ 1 ಸಲುವಾಗಿ 5ನೇ ಲೆಕ್ಚರ್ ಆಗಿದೆ. ನೀವೇನಾದರೂ ನಮ್ಮ ಪೂರ್ತಿ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಬಯಸಿದರೆ ನಿಮಗೆ ಪೂರ್ತಿ ಸಿಲೆಬಸ್ ಮೇಲೆ ರೆಕಾರ್ಡೆಡ್ ಥಿಯರಿ ರೆಕಾರ್ಡೆಡ್ ವಿಡಿಯೋಸ್ ಇರ್ತವೆ. ನೀವು ಲೈವ್ ಕ್ಲಾಸಸ್ ಬೇಕಾದರೂ ಅಟೆಂಡ್ ಆಗ್ಬೋದು. ಇದ್ರ ಜೊತೆಗೆ 50ಕ್ಕಿಂತ ಹೆಚ್ಚಿನ ಮಾಕ್ ಟೆಸ್ಟ್ಗಳು ಇರ್ತವೆ. ಸೊ 1000 MCQs PDF ನಿಮಗೆ ಸಿಗ್ತದೆ. ಸೊ ಈ ರೀತಿಯಾಗಿ ಪ್ರಾಕ್ಟೀಸ್ ಸೆಟ್ MCQs ಇರ್ತವೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ದ ನಂಬರ್ ಇಸ್ 9743105335. ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಟೀಚಿಂಗ್ ಮೆಥಡ್ಸ್ ಬಗ್ಗೆ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಟೀಚಿಂಗ್ ಮೆಥಡ್ ಟುಡೇ. ಸೊ if you go through the traditional method, there are two methods. One is pedagogy model and andragogical model. So let us discuss these two methods. The first one is pedagogy model. So in pedagogy model, it is known as the conventional approach. ಇದು ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿದೆ. And here in this method, instructor controls the material to be learned and the pace of the learning. Here that it is also known as the teacher center, because here instructor or teacher is going to control the material what to be taught to the students. ಇಲ್ಲಿ ವಿದ್ಯಾರ್ಥಿಗಳು ಯಾವ ಜ್ಞಾನವನ್ನು ನೀಡಬೇಕು, ಯಾವ ವಿಷಯಗಳನ್ನು ಕಲಿಸಬೇಕು ಎಂಬುದನ್ನು ಶಿಕ್ಷಕರೇ ನಿರ್ಧಾರ ಮಾಡ್ತಾ ಇದ್ದಾರೆ. And the main purpose of pedagogy model is acquire and memorize new knowledge. ಸೊ ಹೊಸ ಜ್ಞಾನವನ್ನು, ಇವಾಗಲೇ ಕಲಿತಿರೋ ಜ್ಞಾನವನ್ನು ನೆನಪು ಮಾಡುವುದು, ಮೆಮೊರೈಸ್ ಮಾಡುವುದು ಏನಾಗಿದೆ ಈ ಪೆಡಗಾಗಿ ಮಾಡೆಲ್ನ ಒಂದು ಪರ್ಪಸ್ ಆಗಿದೆ. ಸೊ ಇದನ್ನು ನಾವು ಟೀಚರ್ ಸೆಂಟರ್ಡ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಇನ್ಸ್ಟ್ರಕ್ಟರ್ ಸೆಂಟರ್ಡ್ ಆರ್ ಟೀಚರ್ ಸೆಂಟರ್ಡ್ ಮೆಥಡ್. ಸೊ ಹಿಯರ್ ಲರ್ನರ್ ಈಸ್ ಡಿಪೆಂಡೆಂಟ್ ಆನ್ ಎ ಟೀಚರ್. ಸೊ ಈ ಒಂದು ವಿಧಾನದಲ್ಲಿ ಏನಾಗ್ತಾ ಇದೆ, ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಅವಲಂಬಿತರಾಗಿದ್ದಾರೆ. ಟೀಚರ್ಸ್ ಲರ್ನರ್ಸ್ ಆರ್ ಡಿಪೆಂಡೆಂಟ್ ಆನ್ ದಿ ಟೀಚರ್ಸ್. ದ ಹಿಯರ್ಸ್ ಲರ್ನರ್ಸ್ ಮೇ ಬಿಕಮ್ ಪ್ಯಾಸಿವ್. ಸೊ ದೇ ಮೇ ನಾಟ್ ಶೋ ಇಂಟ್ರೆಸ್ಟ್ ಇನ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೋಸೆಸ್. ಸೊ ಇಲ್ಲಿ ವಿದ್ಯಾರ್ಥಿಗಳು ನಿರಾಸಕ್ತಿಯಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ನೆಕ್ಸ್ಟ್ ಒನ್ ಈಸ್ ಆಂಡ್ರಗಾಗಿಕಲ್ ಮಾಡೆಲ್. ಸೊ ಆಂಡ್ರಗಾಗಿಕಲ್ ಮಾಡೆಲ್ ಅಂತಂದರೆ ಹಿಯರ್ ಇಟ್ ಈಸ್ ಲರ್ನರ್ ಸೆಂಟರ್ಡ್ ಮೆಥಡ್. ಹಿಯರ್ ಲರ್ನಿಂಗ್ ಈಸ್ ಸೆಲ್ಫ್ ಡಿರೆಕ್ಟೆಡ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ಕಲಿಕೆಯನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹಿಯರ್ ಇನ್ಸ್ಟ್ರಕ್ಟರ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಫೆಸಿಲಿಟೇಟರ್. ಹಿಯರ್ ಟೀಚರ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎ ಫೆಸಿಲಿಟೇಟರ್. ಶಿಕ್ಷಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ. ಸೊ ಹಿಯರ್ ಇಟ್ ಗಿವ್ಸ್ ಇಂಪಾರ್ಟೆನ್ಸ್ ಫಾರ್ ದಿ ಸೆಲ್ಫ್ ಇವ್ಯಾಲ್ಯೂಯೇಷನ್. ಮಾಪನಿಕೆ ಇದು ಹೆಚ್ಚಿನ ಒಂದು ಮಹತ್ವವನ್ನು ನೀಡುತ್ತದೆ. ಸೊ ಅಡಲ್ಟ್ ಲರ್ನಿಂಗ್, ವಯಸ್ಕ ಶಿಕ್ಷಣ ಪದ್ಧತಿ, ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಆಂಡ್ರಗಾಗಿಕಲ್ ಮಾಡೆಲ್. So let us move to the teachers. There are also the other classification is teacher centered method, then learner centered method, subject centered method, then participatory method. So let us move to the first method, that is teacher centered method. ಮೊದಲನೇ ಬೋಧನಾ ಪದ್ಧತಿಯಲ್ಲಿ ಮೊದಲನೇ ವಿಧಾನ ಶಿಕ್ಷಕ ಕೇಂದ್ರಿತ ವಿಧಾನವಾಗಿದೆ. So in this method, so first let us see the methods of teaching. The term teaching method refers to the general principles, pedagogy and management strategies used for classroom instruction. So teaching methods means these include whatever principle the teacher is going to follow, how that teacher is going to use strategies to control the classroom. These are all included in the teaching method. ಯಾವುದೇ ಒಬ್ಬ ಶಿಕ್ಷಕ ತರಗತಿಯಲ್ಲಿ ನಿಯಂತ್ರಣವನ್ನು ಮಾಡಲು ಯಾವ ತಂತ್ರಗಳನ್ನು ಬಳಸ್ತಾ ಇದ್ದಾನೆ, ಯಾವ ತತ್ವಗಳನ್ನು ಬಳಸ್ತಾ ಇದ್ದಾನೆ, ಇವೆಲ್ಲವೂ ಕೂಡ ಟೀಚರ್ ಸೆಂಟರ್ ಈ ಒಂದು ಟೀಚಿಂಗ್ ಮೆಥಡ್ ಅಂದರೆ ಬೋಧನಾ ಪದ್ಧತಿಗಳಲ್ಲಿ ಬರ್ತವೆ. ಸೊ ದ ಚಾಯ್ಸ್ ಆಫ್ ಟೀಚಿಂಗ್ ಮೆಥಡ್ ಡಿಪೆಂಡ್ಸ್ ಆನ್ ವಾಟ್ ಫಿಟ್ಸ್ ಯುವರ್ ಎಜುಕೇಷನಲ್ ಫಿಲಾಸಫಿ, classroom demographics, subject areas and school mission statement. So which method to be choose, it depends on educational philosophy, classroom demography and so many other things. ಸೊ ಯಾವ ವಿಧಾನವನ್ನು ಶಿಕ್ಷಕ ಆಯ್ಕೆ ಮಾಡಿಕೊಳ್ಳಬೇಕು ಎಂಬುದು ಹಲವಾರು ಅಂಶಗಳನ್ನು ಅವಲಂಬಿಸುತ್ತದೆ. ಸೊ ಇನ್ ದಿಸ್ ವೇ ವಿ ಕ್ಯಾನ್ ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಟೀಚಿಂಗ್ ಮೆಥಡ್ಸ್. 4 ವಿಧದ ಶಿಕ್ಷಣ ಬೋಧನಾ ಪದ್ಧತಿಗಳಿವೆ. ಸೊ ದ ಫಸ್ಟ್ ಒನ್ ಈಸ್ ಟೀಚರ್ ಸೆಂಟರ್ಡ್ ಮೆಥಡ್, ಶಿಕ್ಷಕ ಕೇಂದ್ರಿತ ಪದ್ಧತಿ. ಸೆಕೆಂಡ್ ಒನ್ ಈಸ್ ಲರ್ನರ್ ಸೆಂಟರ್ಡ್ ಮೆಥಡ್, ವಿದ್ಯಾರ್ಥಿ ಕೇಂದ್ರಿತ ವಿಧಾನ. Third one is content focused method, ವಿಷಯ ಕೇಂದ್ರಿತ ವಿಧಾನ. and the third one is participative method, ಸಂವಾದಾತ್ಮಕ ವಿಧಾನ. So let us move to the teacher centered method.
So teacher centered method, shikshaka kendrita vidhana. Here the teacher casts himself or herself in the role of being a master of the subject. So here teacher himself thinking that he is the master of the subject and he is following an authority on the student. So he is acting as ಅಥಾರಿಟಿ ಹಿಯರ್. ಸೊ ಇಲ್ಲಿ ಶಿಕ್ಷಕ ತನ್ನನ್ನು ತಾನು ತನ್ನ ವಿಷಯದ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿರ್ತಾನೆ ಮತ್ತು ಶಿಕ್ಷಕ ಏನು ಮಾಡ್ತಾನೆ ಇಲ್ಲಿ ಒಂದು ವಿದ್ಯಾರ್ಥಿಗಳ ಮೇಲೆ ಒಂದು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ. ಸೊ ದ ಟೀಚರ್ ಈಸ್ ಲುಕ್ಡ್ ಅಪಾನ್ ದ ಲರ್ನರ್ಸ್ ಆ್ಯಸ್ ಅನ್ ಎಕ್ಸ್ಪರ್ಟ್ ಆರ್ ಆ್ಯನ್ ಅಥಾರಿಟಿ. ಸೊ ಹಿಯರ್ ದ ಟೀಚರ್ ಈಸ್ ಗೋಯಿಂಗ್ ಟು ಮೇಂಟೈನ್ ಅಥಾರಿಟಿ ಆನ್ ದ ಸ್ಟೂಡೆಂಟ್ಸ್. ಸೊ ಇಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳ ಮೇಲೆ ಒಂದು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ ಆ್ಯಂಡ್ ಇಲ್ಲಿ ಶಿಕ್ಷಕ ಒಬ್ಬ ಎಕ್ಸ್ಪರ್ಟ್ ಆಗಿರ್ತಾನೆ. ಸೊ ಲರ್ನರ್ಸ್ ಆನ್ ದ ಅದರ್ ಹ್ಯಾಂಡ್ ಆರ್ ಪ್ರಿಸ್ಯೂಮ್ಡ್ ಟು ಬಿ ಪ್ಯಾಸಿವ್ ಆ್ಯಂಡ್ ಓಕೆ ಹಿಯರ್ ದ ಸ್ಟೂಡೆಂಟ್ಸ್ ಆರ್ ಆ್ಯಕ್ಟಿಂಗ್ ಆಸ್ active passively. So they may lose interest while teaching. ಸೊ ಇಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರು ಪಾಠ ಮಾಡುತ್ತಿರುವಾಗ ಇಲ್ಲಿ ಅವರು ಆಸಕ್ತಿಯನ್ನು ಕಳೆದುಕೊಳ್ಳಬಹುದು, ಅವರು ನಿರಾಸಕ್ತಿಯಿಂದ ವರ್ತಿಸಬಹುದು. ಸೊ ಎಕ್ಸಾಂಪಲ್ಸ್ ಫಾರ್ ಟೀಚರ್ ಸೆಂಟರ್ಡ್ ಮೆಥಡ್ ಆರ್ ಲೆಕ್ಚರ್ ಮೆಥಡ್. ಸೊ ಈ ಉಪನ್ಯಾಸ ವಿಧಾನ ಏನಾಗಿದೆ, ಇದು ಒಂದು ಶಿಕ್ಷಕ ಕೇಂದ್ರಿತ ವಿಧಾನಕ್ಕೆ ಒಂದು ಉದಾಹರಣೆಯಾಗಿದೆ. ಇವೇ ಟೀಚರ್ ಎಕ್ಸ್ಪ್ಲೇನ್ಸ್ ದ ಥಿಂಗ್ಸ್ ಆರ್ ಇನ್ಫಾರ್ಮೇಷನ್, ಸೊ ಸ್ಟೂಡೆಂಟ್ಸ್ ವಿಲ್ ಲಿಸನ್. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ನೀಡ್ತಾ ಇದ್ದಾರೆ, ಉಪನ್ಯಾಸದ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಮೆಥಡ್ ಈಸ್ ಲರ್ನರ್ ಸೆಂಟರ್ಡ್ ಮೆಥಡ್. ಎರಡನೇ ವಿಧಾನ ವಿದ್ಯಾರ್ಥಿ ಕೇಂದ್ರಿತ ವಿಧಾನ. ಸೊ ಇನ್ ದಿಸ್ ಮೆಥಡ್ ದ ಟೀಚರ್ ಆರ್ ಇನ್ಸ್ಟ್ರಕ್ಟರ್ ಈಸ್ ಬೋತ್ ಟೀಚರ್ ಆ್ಯಂಡ್ ಎ ಲರ್ನರ್. ಸೊ ಹಿಯರ್ ಟೀಚರ್ ಈಸ್ ಆ್ಯಕ್ಟಿಂಗ್ ಆಸ್ ಎ teacher and also at the same time he is acting as learner. So he is teaching the students and also he is learning from the students. So ಇಲ್ಲಿ ಶಿಕ್ಷಕ ಒಬ್ಬ ಶಿಕ್ಷಕನು ಕೂಡ ಆಗಿದ್ದಾನೆ, ಅದೇ ರೀತಿ ವಿದ್ಯಾರ್ಥಿ ಕೂಡ ಆಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಕಲಿಸುವುದರ ಜೊತೆಗೆ ವಿದ್ಯಾರ್ಥಿಗಳಿಂದ ಕಲಿಯುತ್ತಾ ಇದ್ದಾನೆ ಕೂಡ. So in the words of Lawrence Steinhaus, the teacher plays a dual role as a learner as well as teacher. So the teacher also learns new things every day which he or she did not know in the process of teaching. So every day when the teacher is going to teach the students, he is also learning many things from the students or in the teaching process. So ಯಾವಾಗ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳಿಂದನೂ ಕೂಡ ಹಲವಾರು ವಿಷಯಗಳನ್ನು, ಶಿಕ್ಷಕರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ವಿದ್ಯಾರ್ಥಿಗಳಿಂದ ಮತ್ತು ಈ ಬೋಧನಾ ವಿಧಾನದಲ್ಲಿ ಶಿಕ್ಷಕ ಕಲಿತಾ ಇದ್ದಾನೆ. So here the teacher becomes a resource rather than an authority. So here the teacher is acting as a resource person rather than authority. So ಇಲ್ಲಿ ಶಿಕ್ಷಕ ಅಧಿಕಾರವನ್ನು ಚಲಾಯಿಸ್ತಾ ಇಲ್ಲ, ಬದಲಾಗಿ ಶಿಕ್ಷಕ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. So examples for learner centered method are discussion method, group discussion. It is an best example for the learner centered method. So ಗುಂಪು ಚರ್ಚೆ ವಿಧಾನ ಏನಾಗಿದೆ, ಇದು ವಿದ್ಯಾರ್ಥಿ ಕೇಂದ್ರಿತ ವಿಧಾನಕ್ಕೆ ಒಂದು ಉದಾಹರಣೆಯಾಗಿದೆ. The next method is content focused method, ವಿಷಯ ಕೇಂದ್ರಿತ ವಿಧಾನ. ಸೊ ಈ ಒಂದು ವಿಧಾನದಲ್ಲಿ here both the teacher and the learners have to fit into the content that is taught. So here both the teacher and learners they have to fit into the subject matter that is taught. ಇಲ್ಲಿ ವಿದ್ಯಾರ್ಥಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅವರಿಬ್ಬರು ವಿಷಯಕ್ಕೆ ಹೊಂದಿಕೊಳ್ಳಬೇಕಾಗ್ತದೆ. So the information and skills to be taught are regarded as very important. So ಇಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ವಿಷಯಕ್ಕೆ ನೀಡಲಾಗಿರುತ್ತದೆ. So here the main focus is on content or the subject. A lot of emphasis is laid on the clarity and careful analysis of content. So while explaining, the teacher has to explain the concept clearly to the students in a clarity language. So the teacher should explain very carefully. ಸೊ ಈ ಒಂದು ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡ್ತಾ ಇರುವಾಗ ತಾನು ಏನು ಹೇಳ್ತಾ ಇದ್ದಾನೆ ಅದನ್ನು ವಿದ್ಯಾರ್ಥಿಗೆ ತಿಳಿಯುವಂತೆ, ಅವರಿಗೆ ಅರ್ಥವಾಗುವಂತೆ ಹೇಳಬೇಕಾಗ್ತದೆ. ಸೊ ಹಿಯರ್ ಬೋತ್ ಟೀಚರ್ ಆ್ಯಂಡ್ ದ ಲರ್ನರ್ಸ್ ಕೆನಾಟ್ ಅಲ್ಟರ್ ಆರ್ ಬಿಕಮ್ ಕ್ರಿಟಿಕಲ್ ಆಫ್ ಎನಿಥಿಂಗ್ ಟು ಡೂ ವಿತ್ ದ ಕಂಟೆಂಟ್. So here both teacher and the learners cannot alter or become critical of anything to do with the
ಕಂಟೆಂಟ್. ಸೊ ಬೋತ್ ಆರ್ ಅಡ್ಜಸ್ಟಿಂಗ್ ವಿತ್ ದ ಸಬ್ಜೆಕ್ಟ್ ಆರ್ ಕಂಟೆಂಟ್ ಇಯರ್. ಇಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಇಬ್ಬರೂ ಕೂಡ ಈ ವಿಷಯದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕು. ಫಾರ್ ಎಕ್ಸಾಂಪಲ್ ಪ್ರೋಗ್ರಾಮ್ಡ್ ಲರ್ನಿಂಗ್ ಅಪ್ರೋಚ್. ಈ ಪ್ರೋಗ್ರಾಮ್ ಲರ್ನಿಂಗ್ ಅಪ್ರೋಚ್ ಏನಾಗಿದೆ, ಇದು ಕಂಟೆಂಟ್ ಫೋಕಸ್ಡ್ ಮೆಥಡ್ಗೆ ಒಂದು ಉದಾಹರಣೆಯಾಗಿದೆ. ಸೊ ದ ಫೋರ್ತ್ ಮೆಥಡ್ ಈಸ್ ಇಂಟರಾಕ್ಟಿವ್ ಮೆಥಡ್ ಆರ್ ಪಾರ್ಟಿಸಿಪೇಟಿವ್ ಮೆಥಡ್. So here the fourth category borrows a bit from the three other methods. ಈ ಒಂದು ವಿಧಾನ ಈ ಮೂರು ವಿಧಾನಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. Because here the emphasis is unduly on either the learner, content or the teacher. So here no more importance is given on the teacher or learner or the content. Here this method is driven by the situational analysis of what is the most appropriate thing for us to learn or do now given the situation of learners and the teacher. So here the teacher will give a situation to the students and they are going to learn it by doing. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸನ್ನಿವೇಶವನ್ನು ನೀಡಲಾಗಿರುತ್ತದೆ. ಆ ಸನ್ನಿವೇಶಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಈ ಒಂದು ಕಲಿಕಾ ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ. They require a participatory understanding of varied domains and factors. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಬೇಕಾಗ್ತದೆ. ನೆಕ್ಸ್ಟ್ ವಿಲ್ ಸಿ ಸಮ್ ಟೀಚಿಂಗ್ ಮೆಥಡ್ಸ್. ಕೆಲವೊಂದು ಬೋಧನಾ ವಿಧಾನಗಳನ್ನು ನೋಡೋಣ. ಮೊದಲನೇದು ಬಂದುಬಿಟ್ಟು ದ ಲೆಕ್ಚರ್ ಮೆಥಡ್, ಉಪನ್ಯಾಸ ವಿಧಾನ. So it is a formal type of education. Formal means where students are going to some place and at the given time and they are studying. For example, school and college education. So it is a formal or semi-formal discourse in which the instructor presents a series of events, facts or principles, explores a problem or explain the relationship. Yes, in this method the teacher is going to explain the information or facts or principle to the students at some particular place at the some time. ಸೊ ಈ ಒಂದು ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು, ತತ್ವಗಳನ್ನು, ಸಿದ್ಧಾಂತಗಳನ್ನು, ಸಂಬಂಧಗಳನ್ನು ವಿದ್ಯಾರ್ಥಿಗಳ ಎದುರು ಅವರ ಮುಂದೆನೇ ಮುಖಾಮುಖಿ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಸೊ ಹಿಯರ್ ದ ಟೀಚರ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಹ್ಯಾಸ್ ಮಾಸ್ಟ್ರಿ ಆಫ್ ದ ಸಬ್ಜೆಕ್ಟ್. ಸೊ ಹಿಯರ್ ದ ಟೀಚರ್ ಈಸ್ ಹ್ಯಾವಿಂಗ್ ಮಚ್ ನಾಲೆಜ್ ಆನ್ ಹಿಸ್ ಸಬ್ಜೆಕ್ಟ್, ಸೊ ಹಿ ಈಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್. ಸೊ ಇಲ್ಲಿ ಶಿಕ್ಷಕ ತನ್ನ ವಿಷಯದ ಬಗ್ಗೆ ಜ್ಞಾನವನ್ನು ಹೊಂದಿದ್ದಾನೆ, ಆತನು ಇಲ್ಲಿ ಅನುಭವಸ್ಥನಾಗಿದ್ದಾನೆ. ಸೊ ಹಿ ಎಕ್ಸ್ಪ್ಲೇನ್ಸ್ ಆಲ್ ದ ಪಾಯಿಂಟ್ಸ್, ಎಲ್ಲ ವಿಷಯಗಳನ್ನು ಶಿಕ್ಷಕ ವಿದ್ಯಾರ್ಥಿಗಳಿಗೆ ವಿವರಣೆ ಮಾಡ್ತಾ ಇದ್ದಾನೆ. ಆ್ಯಂಡ್ ಆನ್ಸರ್ ಆಲ್ ಕ್ವಶನ್ಸ್ ರೈಸ್ಡ್ ಬೈ ದ ಸ್ಟೂಡೆಂಟ್ಸ್. And students can ask if they need any clarification. So here teacher is also going to ask questions to the students and he can also answer to the questions asked by the students. Students are also having an opportunity to ask questions here. ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದು, ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರೆ. ವಿದ್ಯಾರ್ಥಿಗಳಿಗೆ ಏನೇ ಕ್ಲಾರಿಫಿಕೇಶನ್ ಬೇಕಾದರೂ ಅವರು ಕೇಳಬಹುದು. ಸೊ ಲರ್ನ್ ಥ್ರೂ ಲಿಸ್ನಿಂಗ್. ಹಿಯರ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಲರ್ನ್ ಥ್ರೂ ಲಿಸ್ನಿಂಗ್. ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಕೇಳುವುದರ ಮೂಲಕ ಕಲಿತಾ ಇದ್ದಾರೆ. ದ ಟೀಚರ್ ಎಕ್ಸ್ಪ್ಲೇನ್ ಆಲ್ ದ ಪಾಯಿಂಟ್ಸ್. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳನ್ನು ವಿವರಣೆ ನೀಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಗಿವ್ ದೇರ್ ಇನ್ಪುಟ್ ಆ್ಯಂಡ್ ದ ಟೀಚರ್ ಡಿಸ್ಕಸ್ ದ ಹೋಲ್ ಟಾಪಿಕ್ ಇನ್ ದ ಕ್ಲಾಸ್ ಇನ್ ಈಸಿ ಲ್ಯಾಂಗ್ವೇಜ್. ಸ್ಟೂಡೆಂಟ್ಸ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಸೊ ದ ಟೀಚರ್ ಕ್ಯಾನ್ ಯೂಸ್ ಈಸಿ ಲ್ಯಾಂಗ್ವೇಜ್ ಹಿಯರ್. ಸೊ ಇಲ್ಲಿ ಶಿಕ್ಷಕ ಒಂದು ಸರಳವಾದ ಭಾಷೆಯನ್ನು ಬಳಸಿ ವಿದ್ಯಾರ್ಥಿಗಳಿಗೆ ಅರ್ಥವಾಗುವಂತೆ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಸೊ ದ ಟೀಚರ್ ನೋಸ್ ಆಲ್ ದ ಸ್ಟೂಡೆಂಟ್ಸ್. So he or she can use suitable strategies for the class to make them understand. So the teacher should know all the students individually. Then only the teacher can make the teaching effective. So ಇಲ್ಲಿ ಶಿಕ್ಷಕ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಆತನಿಗೆ ಸ್ವಲ್ಪ ಗೊತ್ತಿದ್ದರೆ ಅವನು ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡ್ಬೋದು. ಸ್ಟೂಡೆಂಟ್ಸ್ ಆರ್ ಮೋರ್ ಇನ್ವಾಲ್ವ್ಡ್ ಆ್ಯಂಡ್ ಪಾರ್ಟಿಸಿಪೇಟ್ ವೆನ್ ದ ಟೀಚರ್ ಆಸ್ಕ್ ಕ್ವಶನ್. ಸೊ ವೆನ್ ದ ಟೀಚರ್ ಈಸ್ ಗೋಯಿಂಗ್ ಟು ಹಿಯರ್, ಆಸ್ ಯು ಆಲ್ ನೋ, students can act passively here, but when the teacher is going to ask questions to them during the teaching process, they will participate in the teaching and learning process. So ಯಾವಾಗ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಆವಾಗ ವಿದ್ಯಾರ್ಥಿಗಳು ಎಚ್ಚರದಿಂದ ಅಥವಾ ಕಲಿಕೆಯ ಒಂದು ಚಟುವಟಿಕೆಯಲ್ಲಿ ಭಾಗವನ್ನು ವಹಿಸ್ತಾ ಇದ್ದಾರೆ.
ಸೊ ದ ಟೀಚರ್ ಪ್ರೊವೈಡ್ಸ್ ನೋಟ್ಸ್. ಈ ಒಂದು ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ನೋಟ್ಸನ್ನು ಕೂಡ ನೀಡ್ತಾ ಇದ್ದಾನೆ. ಸ್ಟೂಡೆಂಟ್ಸ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಎವರಿ ಪಾಯಿಂಟ್. ಸೊ ವಾಟ್ ಎವರ್ ಟೀಚರ್ ಈಸ್ ಗೋಯಿಂಗ್ ಟು ಟೀಚ್ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಶಿಕ್ಷಕರು ಹೇಳಿದ ವಿಷಯವನ್ನು ವಿದ್ಯಾರ್ಥಿಗಳು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. Students share knowledge with the teacher. Yes, here students can also share their knowledge. They can also express their views with the teacher. So ಇಲ್ಲಿ ವಿದ್ಯಾರ್ಥಿಗಳು ಕೂಡ ಶಿಕ್ಷಕರೊಂದಿಗೆ ತಮ್ಮ ಜ್ಞಾನವನ್ನು ಶೇರ್ ಮಾಡ್ತಾ ಇದ್ದಾರೆ. ದ ಟೀಚರ್ ಈಸ್ ಅ ರೋಲ್ ಮಾಡೆಲ್ ಫಾರ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಂದು ರೋಲ್ ಮಾಡೆಲ್ ಆಗಿರ್ತಾರೆ. ಸೊ ದೇರ್ ಆರ್ ಆಲ್ಸೋ ಸಮ್ ಅಡ್ವಾಂಟೇಜಸ್. ಇಲ್ಲಿ ಕೆಲವೊಂದು ಗುಣಗಳ ಕಡೆ ಇವೆ. ಲೆಕ್ಚರ್ ಮೆಥಡ್ ಸೇವ್ಸ್ ಟೈಮ್. ಸೊ ಈ ಒಂದು ಉಪನ್ಯಾಸ ವಿಧಾನ ಸಮಯವನ್ನು ಉಳಿತಾಯ ಮಾಡ್ತಾ ಇದೆ. ಪರ್ಮಿಟ್ಸ್ ಫ್ಲೆಕ್ಸಿಬಿಲಿಟಿ. ಸೊ ಈ ಒಂದು ಉಪನ್ಯಾಸ ವಿಧಾನದಲ್ಲಿ ಸ್ವಲ್ಪ ವಿದ್ಯಾರ್ಥಿಗೆ ಫ್ಲೆಕ್ಸಿಬಿಲಿಟಿ ಕೂಡ ಇರ್ತದೆ. ಸೊ ರಿಕ್ವೈರ್ಸ್ ಲೆಸ್ ರಿಜಿಡ್ ಸ್ಪೇಸ್ ರಿಕ್ವೈರ್ಮೆಂಟ್. ಪರ್ಮಿಟ್ಸ್ ಅಡಾಪ್ಟಬಿಲಿಟಿ. ವರ್ಸಟಿಲಿಟಿ ಅಂತಂದರೆ ಈ ವಿಭಿನ್ನ ಬಗೆಯ ಬೇರೆ ಬೇರೆ ವರ್ತನೆ ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ ಇರ್ತಾರೆ. ಪರ್ಮಿಟ್ಸ್ ಬೆಟರ್ ಸೆಂಟರ್ ಓವರ್ ಕಾಂಟ್ಯಾಕ್ಟ್ ಆ್ಯಂಡ್ ಸೀಕ್ವೆನ್ಸ್. ಸೊ ದೀಸ್ ಆರ್ ದಿ ಸಮ್ ಅಡ್ವಾಂಟೇಜಸ್. ಸಮ್ಟೈಮ್ ಯು ಮೇ ಗೆಟ್ ಕ್ವಶನ್ ಆನ್ ದಿಸ್. ಸೊ ದೇರ್ ಆರ್ ಆಲ್ಸೋ ಸಮ್ ಡಿಸ್ಅಡ್ವಾಂಟೇಜಸ್. ಸೊ ಲೆಕ್ಚರ್ ಮೆಥಡ್ ಮೇಕ್ ಬಿಕಮ್ ಒನ್ ವೇ ಕಮ್ಯುನಿಕೇಷನ್. ಕೆಲವೊಂದು ಸಾರಿ ವಿದ್ಯಾರ್ಥಿಗಳು ಪೂರ್ತಿ ಪ್ಯಾಸಿವ್ ಆಗಿ ಅಂದರೆ ನಿರಾಸಕ್ತಿಯಿಂದ ತರಗತಿಯನ್ನು ಕೇಳ್ತಾ ಇರ್ತಾರೆ. ಸೊ ಆವಾಗ ಇದು ಒನ್ ವೇ ಕಮ್ಯುನಿಕೇಷನ್ ಆಗ್ಬೋದು. ಪೋಸಸ್ ಪ್ರಾಬ್ಲಮ್ ಇನ್ ಸ್ಕಿಲ್ ಟೀಚಿಂಗ್. ಸೊ ಇಲ್ಲಿ ಶಿಕ್ಷಕರಿಗೆ ಉತ್ತಮವಾದ ಕೌಶಲ್ಯಗಳಿರಬೇಕು. ಸೊ ಟೀಚರ್ ಶುಡ್ ಹ್ಯಾವ್ ಗುಡ್ ಸ್ಕಿಲ್ಸ್ ಆಫ್ ಎಕ್ಸ್ಪ್ಲೇನಿಂಗ್. ಸೊ ಎನ್ಕರೇಜ್ ಸ್ಟೂಡೆಂಟ್ಸ್ ಪ್ಯಾಸಿವ್ನೆಸ್. ಸ್ಟೂಡೆಂಟ್ ಮೇ ಆ್ಯಕ್ಟ್ ಪ್ಯಾಸಿವ್ಲಿ. ಇಲ್ಲಿ ವಿದ್ಯಾರ್ಥಿಗಳು ನಿರಾಸಕ್ತಿಯನ್ನು ತೋರಿಸ್ಬೋದು. ಪೋಸಸ್ ಡಿಫಿಕಲ್ಟಿ ಇನ್ ಗಾಜಿಂಗ್ ಸ್ಟೂಡೆಂಟ್ಸ್ ರಿಯಾಕ್ಷನ್. ವಿದ್ಯಾರ್ಥಿಗಳಿಂದ ಪ್ರತಿಕ್ರಿಯೆಗಳನ್ನು ಪಡೆದುಕೊಳ್ಳೋದು ಡಿಫಿಕಲ್ಟ್ ಕೂಡ ಆಗ್ತದೆ ಕೆಲವೊಂದು ಸಮಯದಲ್ಲಿ. ಸಮ್ಟೈಮ್ ಟೀಚರ್ ಫೇಸ್ ಡಿಫಿಕಲ್ಟಿ ಟು ಟೇಕ್ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್. ಸೊ ರಿಕ್ವೈರ್ ಹೈಲಿ ಸ್ಕಿಲ್ಡ್ ಇನ್ಸ್ಟ್ರಕ್ಷನ್. ಸೊ ಉತ್ತಮ ಕೌಶಲ್ಯ ಹೊಂದಿರುವ ಶಿಕ್ಷಕರು ಬೇಕಾಗಿರ್ತಾರೆ. ಸೊ ದ ನೆಕ್ಸ್ಟ್ ಮೆಥಡ್ ಆಫ್ ಟೀಚಿಂಗ್ ಈಸ್ ಡಿಸ್ಕಷನ್ ಮೆಥಡ್. ಸೊ ಗುಂಪು ಚರ್ಚೆ ವಿಧಾನ. So a method in which group discussion techniques are used to reach instructional objectives. So here group discussion techniques will be used here. ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಗುಂಪನ್ನು ಮಾಡಿ ಇಲ್ಲಿ ಚರ್ಚೆಯನ್ನು ಮಾಡಲಾಗ್ತಾ ಇದೆ. Students listen to others' opinion and express their opinion. So here students are also going to listen to the other students' opinions and then they will express their opinions also. ಇಲ್ಲಿ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳ ಅಭಿಪ್ರಾಯಗಳನ್ನು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಡಿಸ್ಕಸ್ ವಿತ್ ಟೀಚರ್ಸ್ ದ ಪಾಯಿಂಟ್ಸ್ ದಟ್ ವೇರ್ ಮಿಸ್ಡ್ ಡ್ಯೂರಿಂಗ್ ದ ಡಿಸ್ಕಷನ್. ಸೊ ಯಾವೆಲ್ಲ ವಿಷಯಗಳು ಈ ಒಂದು ಗ್ರೂಪ್ ಡಿಸ್ಕಷನ್ ಸಂದರ್ಭದಲ್ಲಿ ಮಿಸ್ ಆಗಿರ್ತೇವೆ ಅವನ್ನು ಶಿಕ್ಷಕರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಡಿಸ್ಕಸ್ ಮಿಸ್ಡ್ ಪಾಯಿಂಟ್ಸ್ ವಿತ್ ದಿ ಟೀಚರ್ಸ್. ಸ್ಟೂಡೆಂಟ್ಸ್ ಲರ್ನ್ ದೇರ್ ಓನ್ ಆ್ಯಂಡ್ ಫೈಂಡ್ ಔಟ್ ಕೀ ಪಾಯಿಂಟ್ಸ್. ಸ್ಟೂಡೆಂಟ್ಸ್ ದೇ ವಿಲ್ ಡಿಸ್ಕಸ್ ವಿತ್ ಈಚ್ ಅದರ್ ಸ್ಟೂಡೆಂಟ್ಸ್ ಆ್ಯಂಡ್ ದೇ ಕ್ಯಾನ್ ಫೈಂಡ್ ಕೀ ಪಾಯಿಂಟ್ಸ್. ಸೊ ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ದೇರ್ ಐಡಿಯಾಸ್. ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಆ್ಯಂಡ್ ಸ್ಟೂಡೆಂಟ್ಸ್ ಗೆಟ್ ಅಪ್ ವ್ಯೂ ಆಫ್ ಆಲ್ ಆ್ಯಂಡ್ ನಾಟ್ ಓನ್ಲಿ ದೋಸ್ ಹೂ ಆಲ್ವೇಸ್ ಸ್ಪೀಕ್. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಭಿಪ್ರಾಯಗಳಿಗೆ ಮಹತ್ವವನ್ನು ನೀಡಲಾಗ್ತದೆ. ಆ್ಯಂಡ್ ಆಫ್ಟರ್ ಡಿಸ್ಕಷನ್ ವೆನ್ ಸ್ಟೂಡೆಂಟ್ಸ್ ಗಿವ್ ದೇರ್ ಪ್ರೆಸೆಂಟೇಷನ್ ದ ಟೀಚರ್ ಕರೆಕ್ಟ್ಸ್ ದೇರ್ ಮಿಸ್ಟೇಕ್ಸ್. So if there are any mistakes while group discussion teacher is going to correct it. So ಈ ಒಂದು ಗುಂಪು ಚರ್ಚೆಯ ಸಂದರ್ಭದಲ್ಲಿ ಏನೆಲ್ಲ ತಪ್ಪುಗಳಾಗಿರ್ತವೆ ಆ ಎಲ್ಲ ತಪ್ಪುಗಳನ್ನು ಶಿಕ್ಷಕ ಸರಿಪಡಿಸ್ತಾ ಇದ್ದಾನೆ. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಮೇಕ್ ದೇರ್ ಓನ್ ನೋಟ್ಸ್. ಸೊ ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ಸ್ವಂತ ನೋಟ್ಸನ್ನು ಪ್ರಿಪೇರ್ ಮಾಡಬಹುದು. ಸೊ ದ ಲರ್ನಿಂಗ್ ಈಸ್ ಮೋರ್ ಎಫೆಕ್ಟಿವ್. ಇಲ್ಲಿ ಬೋಧನೆ ಒಂದು ತುಂಬ ಪರಿಣಾಮಕಾರಿಯಾಗಿರ್ತದೆ. ದೇ ಡೋಂಟ್ ಹ್ಯಾವ್ ಟು ರಿಲೈ ಆನ್ ರೋಟ್ ಲರ್ನಿಂಗ್. ಇಲ್ಲಿ ವಿದ್ಯಾರ್ಥಿಗಳು ಈ ರೋಟ್ ಲರ್ನಿಂಗ್ ಮೇಲೆ ಡಿಪೆಂಡ್ ಆಗುವ ಅವಶ್ಯಕತೆ ಇರೋದಿಲ್ಲ. ಸೊ ಅವರು ಕಂಠಪಾಠ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸೊ ಡೆವಲಪ್ಸ್ ಕ್ರಿಯೇಟಿವಿಟಿ ಅಮಂಗ್ ದ ಸ್ಟೂಡೆಂಟ್ಸ್. ಸೊ ದಿಸ್ ಮೆಥಡ್ ಇಸ್ ಗೋಯಿಂಗ್ ಟು ಮೇಕ್ ಸ್ಟೂಡೆಂಟ್ಸ್ ಟು ಥಿಂಕ್. ಸೊ ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಯೋಚನೆ ಮಾಡ್ತಾ ಇದ್ದಾರೆ, ಅವರ ಕ್ರಿಯೇಟಿವಿಟಿ ಬೆಳವಣಿಗೆ ಆಗ್ತಾ ಇದೆ. ಇಟ್ ಇವೋಕ್ಸ್ ಥಿಂಕಿಂಗ್ ಅಮಂಗ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಹೆಚ್ಚು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಹ್ಯಾವ್ ಟೈಮ್ ಫಾರ್ ದ ಪ್ರಿಪರೇಷನ್ ಆಫ್ ದ ಟಾಪಿಕ್. ಸೊ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಿಪೇರ್ ಮಾಡಲು ಸಮಯವನ್ನು ಕೂಡ ನೀಡಲಾಗಿರ್ತದೆ.
Students should have material and knowledge before the discussion. So before the group discussion starts, students should have material and also some amount of knowledge. So ಇಲ್ಲಿ ಗುಂಪು ಚರ್ಚೆ ಆರಂಭವಾಗುವುದಕ್ಕಿಂತ ಮೊದಲು ವಿದ್ಯಾರ್ಥಿಗಳ ಹತ್ರ ಮಟೀರಿಯಲ್ ಇರಬೇಕು, ಅದೇ ರೀತಿ ಜ್ಞಾನ ಕೂಡ ಇರಬೇಕಾಗಿರ್ತದೆ. ಸೊ ದೇರ್ ಆರ್ ಆಲ್ಸೋ ಸಮ್ ಅಡ್ವಾಂಟೇಜಸ್, ಕೆಲವೊಂದು ಗುಣಗಳು ಕೂಡ ಇವೆ. ಇನ್ಕ್ರೀಸ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್. ಸೊ ದಿಸ್ ಮೆಥಡ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಸ್ಟೂಡೆಂಟ್ಸ್ ಅಮಂಗ್ ದಿ ಸ್ಟೂಡೆಂಟ್ಸ್. ಸೊ ಈ ಒಂದು ಗುಂಪು ಚರ್ಚೆ ವಿಧಾನ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಬೆಳೆಸ್ತಾ ಇದೆ. ಇನ್ಕ್ರೀಸಸ್ ಸ್ಟೂಡೆಂಟ್ಸ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಕಮಿಟ್ಮೆಂಟ್ಸ್. ಯುಟಿಲೈಸಸ್ ಸ್ಟೂಡೆಂಟ್ಸ್ ನಾಲೆಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ವಿದ್ಯಾರ್ಥಿಗಳ ಅನುಭವ ಮತ್ತು ಜ್ಞಾನವನ್ನು ಬಳಕೆ ಮಾಡಲಾಗ್ತಾ ಇದೆ. ರಿಸಲ್ಟ್ಸ್ ಇನ್ ಮೋರ್ ಪರ್ಮನೆಂಟ್ ಲರ್ನಿಂಗ್ ಬಿಕಾಸ್ ಆಫ್ ದ ಹೈ ಡಿಗ್ರಿ ಆಫ್ ಸ್ಟೂಡೆಂಟ್ participation. So here students are participating well, so whatever they are going to learn, it is for long term or for permanent. So ಇಲ್ಲಿ ವಿದ್ಯಾರ್ಥಿಗಳು ಸ್ವತಃ ಭಾಗವಹಿಸಿ ಕಲಿಕೆ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ಅವರು ಏನೆಲ್ಲ ಕಲಿತಾ ಇದ್ದಾರೆ ಅದು ಹೆಚ್ಚಿನ ಸಮಯದವರೆಗೆ ಅವರಿಗೆ ನೆನಪು ಉಳಿತದೆ. ಸೊ ದೇರ್ ಆರ್ ಆಲ್ಸೋ ಸಮ್ ಡಿಸ್ಅಡ್ವಾಂಟೇಜಸ್, ಕೆಲವೊಂದು ಅವಗುಣಗಳು ಕೂಡ ಇವೆ. ರಿಕ್ವೈರ್ ಹೈಲಿ ಸ್ಕಿಲ್ ಇನ್ಸ್ಟ್ರಕ್ಟರ್ಸ್. ಸೊ ಈ ಒಂದು ಗುಂಪು ಚರ್ಚೆಗೂ ಕೂಡ ಹೆಚ್ಚು ಕೌಶಲ್ಯವನ್ನು ಹೊಂದಿರುವ ಶಿಕ್ಷಕರ ಅವಶ್ಯಕತೆ ಇದೆ. ರಿಕ್ವೈರ್ಸ್ ಪ್ರಿಪರೇಷನ್ ಬೈ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪ್ರಿಪರೇಷನ್ ಮಾಡಿ ಬರಬೇಕಾಗ್ತದೆ. ಲಿಮಿಟ್ಸ್ ದ ಕಂಟೆಂಟ್, ಕನ್ಸ್ಯೂಮ್ಸ್ ಟೈಮ್, ಹೆಚ್ಚಿನ ಸಮಯ ತೆಗೆದುಕೊಳ್ತದೆ. ರಿಸ್ಟ್ರಿಕ್ಟ್ ದ ಸೈಜ್ ಆಫ್ ಗ್ರೂಪ್. ಸೊ ಇನ್ ಲೆಕ್ಚರ್ ಮೆಥಡ್ ದೇರ್ ಈಸ್ ನೋ ರಿಸ್ಟ್ರಿಕ್ಷನ್ ಫಾರ್ ದಿ ಸ್ಟೂಡೆಂಟ್ಸ್ or more number of students can attend the class at the same time, but here there is some restriction for the group number of students in each group. So ಇಲ್ಲಿ ಗುಂಪು ಚರ್ಚೆಯಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಮೇಲೆ ಒಂದು ಲಿಮಿಟ್ ಇರ್ತದೆ. ಸೊ ದ ನೆಕ್ಸ್ಟ್ ಮೆಥಡ್ ಈಸ್ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಮೆಥಡ್. ಸೊ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್, ಇಟ್ ಈಸ್ ಅ ನ್ಯೂ ಮೆಥಡ್ ಆಫ್ ಟೀಚಿಂಗ್ which features careful organization of the subject matter and active participation by the students. So even in this method the students have to participate very actively and they have to organize the subject matter carefully. ಸೊ ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವಿಷಯವನ್ನು ಸರಿಯಾಗಿ ಆರ್ಗನೈಸ್ ಮಾಡಬೇಕಾಗ್ತದೆ ಮತ್ತು ವಿದ್ಯಾರ್ಥಿಗಳಿಂದ ಸಕ್ರಿಯವಾದ ಭಾಗವಹಿಸುವಿಕೆ ತುಂಬ ಅವಶ್ಯಕವಾಗಿರ್ತದೆ. So one of its first and foremost advocates B.F. Skinner and Edgar Pierce. So these two educationists are related with programmed instruction method. And ಈ ಎರಡು ವಿಧಾನಗಳು 1957ರಿಂದ ಬಳಕೆಯಲ್ಲಿವೆ. So here in an instruction program, the subject matter is broken down into small bits of information and arranged in a series of simple statements. The statements build on each other so that even complex information may be programmed. So here whatever the topic is there, it is divided into small bits of information or into into sub parts. So the whole topic is divided into some sub parts and these parts are arranged in a simple statement and then the students are going to study it. So ಇಲ್ಲಿ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡು ಆ ವಿಷಯವನ್ನು ಸಬ್ ಪಾರ್ಟ್ಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಆ ನಂತರ ಎಲ್ಲ ವಿಷಯಗಳನ್ನು ಸಬ್ ಡಿವೈಡೆಡ್ ಪಾರ್ಟ್ಸ್ಗಳನ್ನು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗ್ತಾರೆ. ಸೊ ದೆನ್ ದ ನೆಕ್ಸ್ಟ್ ಮೆಥಡ್ ಈಸ್ ದ ಸ್ಟಡಿ ಅಸೈನ್ಮೆಂಟ್ ಮೆಥಡ್. ಸೊ ನಿಯೋಜನಾ ಕಾರ್ಯ ಅಂತ ಕರಿತೀವಿ. ಅಸೈನ್ಮೆಂಟ್ ಮೆಥಡ್ ವೆರಿ ಈಸಿ. ಅ ಮೆಥಡ್ ಇನ್ ವಿಚ್ ದ ಇನ್ಸ್ಟ್ರಕ್ಟರ್ ಅಸೈನ್ ರೀಡಿಂಗ್ ಬುಕ್ಸ್, periodicals, project, research paper or exercises for the practice. So in this method the teacher is going to give an assignment to the students such as reading books, periodicals or reading project, making a project. ಸೊ ಈ ಒಂದು ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಯೋಜನಾ ಕಾರ್ಯವನ್ನು ನೀಡ್ತಾ ಇದ್ದಾನೆ. ವಿದ್ಯಾರ್ಥಿಗಳಿಗೆ ಬುಕ್ಸನ್ನು ಓದಲು, ಅದೇ ರೀತಿ ಪ್ರಾಜೆಕ್ಟನ್ನು ತಯಾರು ಮಾಡಲು, ಅದೇ ರೀತಿ ರಿಸರ್ಚ್ ಪೇಪರ್ಗಳನ್ನು ಓದಲು ಈ ರೀತಿ ವಿದ್ಯಾರ್ಥಿಗಳಿಗೆ ನಿಯೋಜನೆಯ ಕಾರ್ಯಗಳನ್ನು ನೀಡ್ತಾ ಇದ್ದಾರೆ. ಸೊ ಟು ಓರಿಯೆಂಟ್ ಸ್ಟೂಡೆಂಟ್ಸ್ ಟು ಅ ಟಾಪಿಕ್ ಪ್ರಿಯರ್ ಟು ದ ಕ್ಲಾಸ್ ರೂಮ್ ಆರ್ ಲ್ಯಾಬ್ರೋಟ್ರಿ ವರ್ಕ್. ಫಾರ್ ಎಕ್ಸಾಂಪಲ್ ಲ್ಯಾಬ್ರೋಟ್ರಿ ವರ್ಕ್ಗೆ ಬರುವುದಕ್ಕಿಂತ ಮೊದಲು, ಕ್ಲಾಸ್ ರೂಮ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಅಥವಾ ಕ್ಲಾಸ್ ರೂಮ್ನ ನಂತರನೂ ಕೂಡ ಈ ಅಸೈನ್ಮೆಂಟ್ ಕಾರ್ಯವನ್ನು ವಿದ್ಯಾರ್ಥಿಗಳಿಗೆ ನೀಡಬಹುದು. ಇಟ್ ಎನ್ಹಾನ್ಸಸ್ ದ ಎಬಿಲಿಟಿ ಆಫ್ ರಿಸರ್ಚ್ ಆನ್ ಎನಿ ಟಾಪಿಕ್
as the students search topic from different books, websites and etc. So whenever the teacher is going to give assignment to the students will search for the information from various sources, so their ability of research will ಡೆವಲಪ್. ಸೊ ಈ ಒಂದು ವಿಧಾನದಲ್ಲಿ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯವನ್ನು ನೀಡೋದ್ರಿಂದ ವಿದ್ಯಾರ್ಥಿಗಳು ವಿವಿಧ ಮೂಲಗಳಿಂದ ಅದರ ಮೇಲೆ ಮಾಹಿತಿಯನ್ನು ಸರ್ಚ್ ಮಾಡ್ತಾರೆ, ಬುಕ್ಸ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು. ಇದರಿಂದ ಅವರ ಒಂದು ಸಂಶೋಧನಾ ಸಾಮರ್ಥ್ಯ ಕೂಡ ಬೆಳವಣಿಗೆ ಆಗ್ತದೆ. ಸೊ ಆ್ಯಕ್ಟಿವ್ ಲರ್ನಿಂಗ್, ಸೊ ಸ್ಟೂಡೆಂಟ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಆ್ಯಕ್ಟಿವ್ಲಿ, ವಿದ್ಯಾರ್ಥಿಗಳು ಇಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಟು ಸೆಟ್ ದ ಸ್ಟೇಜ್ ಫಾರ್ ಲೆಕ್ಚರ್ ಮೆಥಡ್ ಆರ್ ಡಿಸ್ಕಷನ್ ಮೆಥಡ್, ಸೊ ಈ ಒಂದು ಗುಂಪು ಚರ್ಚೆ ವಿಧಾನಕ್ಕೆ ಅಥವಾ ಉಪನ್ಯಾಸಕ್ಕೆ ವಿದ್ಯಾರ್ಥಿಗಳನ್ನು ರೆಡಿ ಮಾಡಲು ಇದು ಒಂದು ಸೂಕ್ತವಾದ ವಿಧಾನವಾಗಿದೆ. ನೆಕ್ಸ್ಟ್, ಟು ಪ್ರೊವೈಡ್ ಆನ್ ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಎಬಿಲಿಟಿ, ಬ್ಯಾಕ್ಗ್ರೌಂಡ್ or experience through differentiated assignments. So whenever the teacher wants to study students individually, this method is very helpful. ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಅಧ್ಯಯನ ಮಾಡಲು ಬಯಸ್ತಾರೆ ಆವಾಗ ಈ ಒಂದು ವಿಧಾನವನ್ನು ಬಳಸಬಹುದು. So to provide for the review of material covered in the class or to give practice. So after the class, completing the class, for review of the class, teacher is going to give an assignment. So ತರಗತಿ ಮುಗಿದ ನಂತರ ಶಿಕ್ಷಕ ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಈ ಒಂದು ಅಸೈನ್ಮೆಂಟ್ ಕಾರ್ಯವನ್ನು ನೀಡೋದ್ರ ಮೂಲಕ ಫೀಡ್ಬ್ಯಾಕನ್ನು ಕೂಡ ಪಡೆದುಕೊಳ್ಳಬಹುದು. ಸೊ ದೇರ್ ಆರ್ ಆಲ್ಸೋ ಸಮ್ ಅಡ್ವಾಂಟೇಜಸ್. ಸೊ ಇನ್ಕ್ರೀಸ್ಡ್ ಕವರೇಜ್ ಆಫ್ ಮಟೀರಿಯಲ್, ಸಿಲೆಬಸನ್ನು ಕವರ್ ಮಾಡ್ಬೋದು. ರೆಡ್ಯೂಸ್ ಕ್ಲಾಸ್ ರೂಮ್ ಟೈಮ್, ತರಗತಿ ಸಮಯದ ಉಳಿತಾಯ. ಪರ್ಮಿಟ್ಸ್ ಇಂಡಿವಿಜುವಲ್ ಅಟೆನ್ಷನ್, ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸಮಯವನ್ನು ನೀಡಬಹುದು, ಅಟೆನ್ಷನನ್ನು ನೀಡಬಹುದು. ದೇರ್ ಆರ್ ಆಲ್ಸೋ ಸಮ್ ಡಿಸ್ಅಡ್ವಾಂಟೇಜಸ್, ಅವಗುಣಗಳು. ರಿಕ್ವೈರ್ ಕೇರ್ಫುಲ್ ಪ್ಲ್ಯಾನಿಂಗ್ ಆ್ಯಂಡ್ ಫಾಲೋ ಅಪ್, ಸೊ ಇದನ್ನು ಸರಿಯಾಗಿ ಯೋಜನೆ ಮಾಡಬೇಕಾಗ್ತದೆ. ಸೊ ಕೇರ್ಫುಲ್ ಪ್ಲ್ಯಾನಿಂಗ್ ಈಸ್ ರಿಕ್ವೈರ್ಡ್. ಪೋಸಸ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಪ್ರಾಬ್ಲಮ್, ಸೊ ಇಲ್ಲಿ ಮೌಲ್ಯಮಾಪನದಲ್ಲಿ ಕೆಲವೊಂದು ಸಾರಿ ಸಮಸ್ಯೆಗಳಾಗಬಹುದು. ಪ್ರೊಡ್ಯೂಸ್ ನಾನ್ ಸ್ಟ್ಯಾಂಡರ್ಡ್ ರಿಸಲ್ಟ್, ಪ್ರಮಾಣೀಕೃತವಲ್ಲದ ರಿಸಲ್ಟನ್ನು ಕೂಡ ಇಲ್ಲಿ ನೀಡ್ಬೋದು. ಏಕೆಂದರೆ ಕೆಲವೊಂದು ಸಾರಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇನ್ಯಾರೋ ಬರೆದ ಅಸೈನ್ಮೆಂಟನ್ನು ಕಾಪಿ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಮೌಲ್ಯಮಾಪನ ಸಮಸ್ಯೆಗಳು ಎದುರಾಗ್ತವೆ. So the next method is tutorial method. So a method of instruction in which an instructor works directly with an individual student. So in this method the teacher is going to work with the students. So work with the individual students. So ಈ ಒಂದು ವಿಧಾನದಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯೊಂದಿಗೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಯೊಂದಿಗೆ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. So the teacher highly complicated skills, operations involving danger or expensive equipment. ಸೊ ಯಾವುದಾದ್ರೂ ಇಕ್ವಿಪ್ಮೆಂಟ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾದ್ರೆ, ಸೊ ಕಾಂಪ್ಲಿಕೇಟೆಡ್ ಸ್ಕಿಲ್ಸ್ ಬಗ್ಗೆ ಅಂತಂದರೆ ಕಠಿಣವಾದ ಕೌಶಲ್ಯಗಳ ಬಗ್ಗೆ ತಿಳಿಸ್ಬೇಕಾದ್ರೆ ಸೊ ಈ ಒಂದು ವಿಧಾನವನ್ನು ಬಳಸಲಾಗ್ತದೆ. ಫಾರ್ ಎಕ್ಸಾಂಪಲ್, ವೆನ್ ಎವರ್ ದ ಟೀಚರ್ ವಾಂಟ್ಸ್ ಟು ಟೀಚ್ ಸ್ಟೂಡೆಂಟ್ಸ್ ಟು ಹೌ ಟು ಆಪರೇಟ್ ದ ಕಂಪ್ಯೂಟರ್, so or how to operate the internet, so he is going to each student and he is teaching. ಸೊ ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಪರೇಟಿಂಗ್ ಬಗ್ಗೆ ತಿಳಿಸ್ತಾ ಇದ್ದಾರೆ ಆವಾಗ ಶಿಕ್ಷಕರು ಏನು ಮಾಡ್ತಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ತಿರ ಹೋಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಸೊ ಟು ಪ್ರೊವೈಡ್ ಇಂಡಿವಿಜುವಲ್ ರೆಮಿಡಿಯಲ್ ಅಸಿಸ್ಟೆನ್ಸ್, ಸೊ ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಮಸ್ಯೆಗಳನ್ನು ಸಾಲ್ವ್ ಮಾಡಲು ಇದು ನೆರವಾಗ್ತದೆ. ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಈಚ್ ಸ್ಟೂಡೆಂಟ್, ಇಂಡಿವಿಜುವಲ್ ಸ್ಟೂಡೆಂಟ್, ಇಟ್ ಈಸ್ ವೆರಿ ಹೆಲ್ಪ್ಫುಲ್. Then there are some advantages. Permits adaptive instruction, so here teacher can instruct the students, each students. So stimulates active participation, so students will participate actively. Promotes safety, yes, there is safety also. So these are some advantages, and disadvantages are required highly competent instructor, so teacher should have more skills here. Demands time and money, so this will demand more time and also money to buy the material. ಸೊ ಇದಕ್ಕೆ ಹೆಚ್ಚಿನ ಸಮಯ ಕೂಡ ಬೇಕು, ಈ ಮಟೀರಿಯಲ್ಗಳನ್ನು ಕೊಂಡುಕೊಳ್ಳಲು ಹಣ ಕೂಡ ಬೇಕು. ದ ನೆಕ್ಸ್ಟ್ ಮೆಥಡ್ ಇಸ್ ದ ಸೆಮಿನಾರ್ ಮೆಥಡ್, ಉಪನ್ಯಾಸ ಪದ್ಧತಿ. So seminars are simply a group of people coming together for the discussion and learning of specific techniques and topics. So here the group of students are coming together to discuss on the some topic, so it is known as the seminar method. So ಈ ಸೆಮಿನಾರ್ ಮೆಥಡ್ನಲ್ಲಿ ವಿದ್ಯಾರ್ಥಿಗಳ ಗುಂಪು ಸೊ ಒಂದು ವಿಷಯವನ್ನು ಕುರಿತು ಡಿಸ್ಕಸನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಗಳು ಪ್ರೆಸೆಂಟೇಷನನ್ನು ಕೂಡ ನೀಡ್ತಾ ಇದ್ದಾರೆ.
usually there are several keynote speakers within each seminar, and these speakers are usually experts in their own field. So in seminar we will call many people or other people also, other keynote speakers also. These speakers are ಗುಡ್ ಇನ್ ದೇರ್ ಸಬ್ಜೆಕ್ಟ್. ಸೊ ನಾವು ಈ ಒಂದು ಸೆಮಿನಾರನ್ನು ಮಾಡುವಾಗ ಪರಿಣಿತಿ ಹೊಂದಿರುವವರನ್ನು ಕೂಡ ಈ ಒಂದು ಮಾಹಿತಿಯನ್ನು ನೀಡಲು ಅಥವಾ ಜ್ಞಾನವನ್ನು ನೀಡಲು ಕರೆಸ್ತೀವಿ. ಅವರು ಈ ಒಂದು ವಿಷಯದ ಮೇಲೆ ತಮ್ಮ ಜ್ಞಾನವನ್ನು ಹೊಂದಿರ್ತಾರೆ. ಸೊ ಇದಕ್ಕೆ ಅಂತೀವಿ ನಾವು ಸೆಮಿನಾರ್ ಮೆಥಡ್. ಸೊ ಸೆಮಿನಾರ್ ಮೆಥಡ್ನ ಕೆಲವೊಂದು ಅಡ್ವಾಂಟೇಜಸನ್ನು ನೋಡಿದರೆ, ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್, ವಿದ್ಯಾರ್ಥಿ ವಿಮರ್ಶಾತ್ಮಕವಾಗಿ ಯೋಚಿಸ್ಬೋದು. ಡೆವಲಪ್ ಶೇರಿಂಗ್ ಆಫ್ ನಾಲೆಜ್, ಸೊ ಸ್ಟೂಡೆಂಟ್ಸ್ ಕ್ಯಾನ್ ಶೇರ್ ದರ್ ನಾಲೆಜ್, ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಬೋದು. ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ, ದೆನ್ ಡೆವಲಪ್ ಟೀಮ್ ವರ್ಕ್, ದಿಸ್ ವಿಲ್ ಆಲ್ಸೋ ಡೆವಲಪ್ ದಿ ಟೀಮ್ ವರ್ಕ್. So then the next there are also some disadvantages. So it is time consuming, so ಇದು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತದೆ. Then if subject knowledge is poor, unnecessary discussion arises. So if students are not having much knowledge about their subject, then unnecessarily discussions will arise. So ಇಲ್ಲಿ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜ್ಞಾನ ಇಲ್ಲ ಅಂತಂತಂದರೆ ಇಲ್ಲಿ ಡಿಸ್ಕಷನ್ ಹೆಚ್ಚಾಗ್ತಾ ಹೋಗ್ತದೆ. So the next method is demonstration method, pradarshana vidhana. So a method of instruction where the instructor by actually performing an operation or doing a job shows the students what to do, how to do it, and through the explanations brings out why, where, when it is done. So in demonstration method, the teacher is going to instruct the students and he is performing the task. So he is asking the students to perform the task and he is showing the students how to perform it. So ಈ ಒಂದು ಡೆಮಾನ್ಸ್ಟ್ರೇಷನ್ ವಿಧಾನದಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ವಿದ್ಯಾರ್ಥಿಗಳು ಯಾವ ರೀತಿ ಮಷಿನ್ ಆಪ್ರೇಟಿಂಗ್ ಮಾಡಬೇಕೆಂಬುದನ್ನು ಪ್ರದರ್ಶನದ ಮೂಲಕ ತೋರಿಸ್ತಾ ಇದ್ದಾನೆ. ಕೆಲವೊಂದು ಮಷಿನ್ಗಳ ಬಗ್ಗೆ ಜ್ಞಾನವನ್ನು ನೀಡುವಾಗ ಈ ಒಂದು ವಿಧಾನ ತುಂಬ ಅನುಕೂಲವಾಗಿದೆ. ಸೊ ಇಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ಅದನ್ನು ಪ್ರದರ್ಶನ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಮ್ಯಾನಿಪುಲೇಟಿವ್ ಆಪ್ರೇಷನ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಕೆಲವೊಂದು ಮಷಿನರಿಗಳನ್ನು ಆಪ್ರೇಟ್ ಮಾಡುವಾಗ ಈ ಒಂದು ವಿಧಾನ ತುಂಬ ಅವಶ್ಯಕವಾಗಿದೆ. ಟು ಟೀಚ್ ಟ್ರಬಲ್ ಶೂಟಿಂಗ್, ಇಲಿಸ್ಟ್ರೇಟ್ ಪ್ರಿನ್ಸಿಪಲ್ಸ್, ಟು ಟೀಚ್ ಆಪ್ರೇಷನ್ ಆರ್ ಫಂಕ್ಷನಿಂಗ್ ಆಫ್ ಇಕ್ವಿಪ್ಮೆಂಟ್. ಸೊ ಯಾವುದೇ ಒಂದು ಮಷಿನರಿನ ಆಪ್ರೇಟ್ ಮಾಡುವುದು ಹೇಗಂತ, ಅದರ ಕಾರ್ಯ ಹೇಗಿದೆ ಅಂತ ತಿಳಿಸೋಕೆ ಈ ಒಂದು ವಿಧಾನ ಅನುಕೂಲವಾಗಿದೆ. ಟು ಟೀಚ್ ಟೀಮ್ ವರ್ಕ್, ಇದು ಕೂಡ ಗುಂಪು ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತದೆ. ಟು ಸೆಟ್ ಸ್ಟ್ಯಾಂಡರ್ಡ್ ಆಫ್ ವರ್ಕ್ಮನ್ಶಿಪ್, ಟು ಟೀಚ್ ಸೇಫ್ಟಿ ಪ್ರೊಸೀಜರ್ಸು, ಈ ಸೇಫ್ಟಿ ಮೆಜರ್ಸ್ಗಳನ್ನು ತಿಳಿಸಲು ಕೂಡ ಈ ಒಂದು ವಿಧಾನವನ್ನು ಬಳಕೆ ಮಾಡ್ತಾರೆ. So the next method is uses of or advantages, minimize damage and waste. So this method is going to minimize the damage and also waste, and it is going to save time, can be presented to large groups, enable learning evaluation. ಸೊ ಈ ಒಂದು ಪ್ರದರ್ಶನ ವಿಧಾನದಲ್ಲಿ ಡ್ಯಾಮೇಜಸ್ಗಳ ಕಡಿಮೆ ಆಗ್ತವೆ, ವೇಸ್ಟೇಜ್ ಆಫ್ ರಿಸೋರ್ಸಸ್ ಕಡಿಮೆ ಇರ್ತದೆ, ಟೈಮ್ ಉಳಿತಾಯ ಆಗ್ತದೆ. ಅದರ ಜೊತೆ ಈ ಒಂದು ವಿಧಾನವನ್ನು ಲಾರ್ಜ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗೆ ಟ್ರೈ ಮಾಡ್ಬೋದು. ಸೊ ಇಲ್ಲಿ ಮೌಲ್ಯಮಾಪನ ಕೂಡ ಈಸಿ ಆಗ್ತದೆ. ಸೊ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ರಿಕ್ವೈರ್ ಕೇರ್ಫುಲ್ ಪ್ರಿಪ್ರೇಷನ್ ಆ್ಯಂಡ್ ರಿಹರ್ಸಲ್. ಸೊ ಈ ಒಂದು ಪ್ರದರ್ಶನವನ್ನು ನೀಡುವ ಮೊದಲು ಶಿಕ್ಷಕ ಸರಿಯಾಗಿ ರಿಹರ್ಸಲನ್ನು ಮಾಡಬೇಕಾಗಿರ್ತದೆ. ರಿಕ್ವೈರ್ ಸ್ಪೆಷಲ್ ಕ್ಲಾಸ್ ರೂಮ್ ಅರೇಂಜ್ಮೆಂಟ್. ಸೊ ದೇರ್ ಈಸ್ ಅ ನೀಡ್ ಆಫ್ ಸ್ಪೆಷಲ್ ಕ್ಲಾಸ್ ರೂಮ್ಸ್ ಫಾರ್ ದಿಸ್. ಸೊ ಈ ಒಂದು ಪ್ರದರ್ಶನ ಕ್ರಿಯೆಗಾಗಿ ಒಂದು ಕ್ಲಾಸ್ ರೂಮ್ ಅರೇಂಜ್ಮೆಂಟನ್ನು ಮಾಡಬೇಕಾಗ್ತದೆ. ರಿಕ್ವೈರ್ಸ್ ಟೂಲ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್, ಇದಕ್ಕೆ ಮಷಿನರಿಗಳ ಅವಶ್ಯಕತೆ ಇದೆ. ರಿಕ್ವೈರ್ ಮೋರ್ ಇನ್ಸ್ಟ್ರಕ್ಷರ್, ಹೆಚ್ಚಿನ ಒಂದು ಶಿಕ್ಷಕರ ಅವಶ್ಯಕತೆ ಕೂಡ ಈ ವಿಧಾನಕ್ಕಿದೆ. So the next one is brainstorming. So brainstorming is a group of creative technique by which efforts are made to find a conclusion for a specific problem by gathering a list of ideas spontaneously contributed by its members. So here the teacher is going to create a group, and for that group he is going to assign the problem, and the group members they have to find the answer here. ಸೊ ಈ ಒಂದು ಬ್ರೇನ್ ಸ್ಟಾರ್ಮಿಂಗ್ ವಿಧಾನದಲ್ಲಿ ಶಿಕ್ಷಕ ಒಂದು ವಿದ್ಯಾರ್ಥಿಗಳ ಗುಂಪನ್ನು ಮಾಡ್ತಾ ಇದ್ದಾರೆ. ಆ ಗುಂಪಿಗೆ ಒಂದು ಸಮಸ್ಯೆಯನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಯ ಮೇಲೆ ಯೋಚನೆ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕಾಗಿರ್ತದೆ. ಸೊ ಪೀಪಲ್ ಆರ್ ಏಬಲ್ ಟು ಥಿಂಕ್ ಮೋರ್ ಫ್ರೀಲಿ ಆ್ಯಂಡ್ ದೇ ಸಜೆಸ್ಟ್ ಹ್ಯಾಸ್ ಮೆನಿ ಸ್ಪಾಂಟೇನಿಯಸ್ ನ್ಯೂ ಐಡಿಯಾಸ್ ಆ್ಯಸ್ ಪಾಸಿಬಲ್. ಸೊ ಹಿಯರ್ ದ importance will be given to all the group members views. So all are free to express their views. All of them they can give other ideas.
ಸೊ ದಿಸ್ ಪ್ರಮೋಟ್ಸ್ ಆಕ್ಟಿವ್ ಲರ್ನಿಂಗ್, ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತವಾಗಿರ್ತಾರೆ. ಕ್ರಿಯೇಟಿವ್ ಥಿಂಕಿಂಗ್ ಇಸ್ ಎನ್ಕರೇಜ್, ವಿದ್ಯಾರ್ಥಿಗಳು ಯೋಚನಾ ಶಕ್ತಿ ಬೆಳವಣಿಗೆ ಆಗ್ತದೆ. ಸ್ಟೂಡೆಂಟ್ ಥಿಂಕ್ ಬಿಯಾಂಡ್ ದೇರ್ ನಾಲೆಜ್, ಸೊ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನವನ್ನು ಈ ಬ್ರೈನ್ ಸ್ಟಾರ್ಮಿಂಗಿಂದ ಪಡೆದುಕೊಳ್ತಾರೆ. So everyone gets the chance to express their thoughts. All people can express their thoughts. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಸಿಂಪಲ್ ಟಾಪಿಕ್ಸ್ ಕ್ಯಾನ್ ಬಿ ಲರ್ನ್ ಫ್ರಮ್ ಡಿಫರೆಂಟ್ ಆ್ಯಂಗಲ್ಸ್. ಎಸ್, ದ ಸೇಮ್ ಟಾಪಿಕ್ is going to be learned from different angles because there are group of members with their each one's views will be different. So different from different angles we can analyze the same problem. ಒಂದೇ ವಿಷಯವನ್ನು ಬೇರೆ ಬೇರೆ ವಿಧಾನಗಳಿಂದ ಇಲ್ಲಿ ಕಲಿಯುವ ಅವಕಾಶ ಇದೆ. ಸೊ ದ ನೆಕ್ಸ್ಟ್ ಒನ್ ಈಸ್ ರೋಲ್ ಪ್ಲೇ ಮಾಡೆಲ್. ಸೊ ಕನ್ನಡದಲ್ಲಿ ಪಾತ್ರಾಭಿನಯ ಅಂತೀವಿ. ಸೊ ರೋಲ್ ಪ್ಲೇ ಈಸ್ ಅ ಟೆಕ್ನಿಕ್ ದಟ್ ಅಲೋಸ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ರಿಯಲಿಸ್ಟಿಕ್ ಸಿಚುವೇಶನ್ಸ್ ಬೈ ಇಂಟ್ರಾಕ್ಟಿಂಗ್ ವಿತ್ ಅದರ್ ಪೀಪಲ್ in a managed way in order to develop experience and trial different strategies in supported environments. So role play, this method will also followed with a group of students. So ಈ ವಿಧಾನವನ್ನು ಕೂಡ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಳೊಂದಿಗೆ ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಮಾಡಲಾಗ್ತದೆ. ಸೊ ಈ ಒಂದು ವಿಧಾನದಲ್ಲಿ ಹಿಯರ್ ಸ್ಟೂಡೆಂಟ್ ಈಸ್ pretending to someone else or pretending to be in a specific situation that you are not actually in at that time. So ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ಬೇರೆ ವ್ಯಕ್ತಿಗಳ ಪಾತ್ರವನ್ನು ಮಾಡ್ತಾ ಇದ್ದಾನೆ. ಬೇರೆ ವ್ಯಕ್ತಿಗಳ ರೀತಿಯಲ್ಲಿ ತನ್ನನ್ನು ಭಾವಿಸಿಕೊಂಡು ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಇದೀನಿ ಅಂತ ಭಾವಿಸಿಕೊಂಡು ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಪಾತ್ರಾಭಿನಯವನ್ನು ಮಾಡ್ತಾ ಇದ್ದಾನೆ. ಸೊ an example of role playing is when you pretend that your friend is your boss and you have a practice conversation in which you ask for a rise. ಸೊ ನೀವು ನಿಮ್ಮ ಫ್ರೆಂಡ್ಸ್ಗಳ ರೀತಿ ಆ್ಯಕ್ಟ್ ಮಾಡೋರಾಗಿರ್ಬೋದು. ಸೊ ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಲೈಕ್ ಯುವರ್ ಟೀಚರ್, ದೀಸ್ ಆರ್ ಆಲ್ ಕಮ್ ಅಂಡರ್ ದಿ ರೋಲ್ ಪ್ಲೇ ಮೆಥಡ್ಸ್. ಸೊ ದ ನೆಕ್ಸ್ಟ್ ಒನ್ ಈಸ್ ಕೇಸ್ ಸ್ಟಡಿ ಮೆಥಡ್. ಸೊ ನೆಕ್ಸ್ಟ್ ಮೆಥಡ್ ಬಂದುಬಿಟ್ಟು ಕೇಸ್ ಸ್ಟಡಿ ಮೆಥಡ್. ಕೇಸ್ ಸ್ಟಡೀಸ್ ಈಸ್ ಅನ್ ಇನ್ಸ್ಟ್ರಕ್ಷನಲ್ ಮೆಥಡ್ ದಟ್ ರೆಫರ್ಸ್ ಟು ಅಸೈನ್ಡ್ ಸಿನಾರಿಯೋಸ್ ಬೇಸ್ಡ್ ಆನ್ ಸಿಚುವೇಶನ್ಸ್ in which students observe, analyze, record, implement and also they will summarize. So here the students are going to study in detail about this particular problem. Here the teacher is going to give subject or problem to the students, and on that problem they are going to observe, they are going to analyze the available information, they are going to record it, they will implement, conclude and also they will summarize or recommend. So ಕೇಸ್ ಸ್ಟಡಿ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಸಮಸ್ಯೆಯನ್ನು ನೀಡ್ತಾ ಇದ್ದಾರೆ, ಆ ಸಮಸ್ಯೆ ಕುರಿತು ಆಳವಾದ ಅಧ್ಯಯನವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಕೇಸ್ ಸ್ಟಡೀಸ್ ಆರ್ ಕ್ರಿಯೇಟೆಡ್ ಆ್ಯಂಡ್ ಯೂಸ್ಡ್ ಹ್ಯಾಸ್ ಅ ಟೂಲ್ ಫಾರ್ ಅನಲೈಸಿಸ್ ಆ್ಯಂಡ್ ಡಿಸ್ಕಷನ್. ಎಸ್, ದಿಸ್ ಕೇಸ್ ಸ್ಟಡಿ ಮೆಥಡ್ ಈಸ್ ಯೂಸ್ಫುಲ್ ಫಾರ್ ದಿ ಅನಲೈಸಿಸ್ ಆ್ಯಂಡ್ ಡಿಸ್ಕಷನ್. ಸೊ ವಿಶ್ಲೇಷಣೆ ಮತ್ತು ಗುಂಪು ಚರ್ಚೆಗಾಗಿ ಈ ಒಂದು ವಿಧಾನ ತುಂಬಾ ಅನುಕೂಲವಾಗಿದೆ. ಸೊ ಬೇಸ್ಡ್ ಆನ್ ಆ್ಯಕ್ಚುಯಲ್ ಇವೆಂಟ್ಸ್. ಸೊ ಇದು ಈ ಒಂದು ಕೇಸ್ ಸ್ಟಡಿ ವಿಧಾನ ಏನಿದೆ ಅಲ್ಲ, ಇದು ನೈಜ ಘಟನೆಗಳ ಮೇಲೆ ಆಧಾರವಾಗಿರ್ತದೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಥಿಂಕ್, ಪೇರ್ ಆ್ಯಂಡ್ ಶೇರ್. ಸೊ ಹಿಯರ್ ಎಸ್ಟಾಬ್ಲಿಷ್ ಅ ಪ್ರಾಬ್ಲಮ್ ಆರ್ ಅ ಕ್ವೆಶನ್, then pair your students, give each pair sufficient time to form a conclusion and permit each participant to define the conclusion in his voice. So here the teacher is going to take a problem and is going to form a group and he is giving sufficient time for the students, and they have to think and they have to all the students have to participate and they have to give the conclusion. So ಈ ಒಂದು ವಿಧಾನದಲ್ಲಿ ಶಿಕ್ಷಕ ಏನು ಮಾಡ್ತಾ ಇದ್ದಾನೆ, ಒಂದು ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ಆ ಸಮಸ್ಯೆಯನ್ನು ಸಾಲ್ವ್ ಮಾಡಲು ವಿದ್ಯಾರ್ಥಿಗಳ ಗುಂಪನ್ನು ಮಾಡ್ತಾ ಇದ್ದಾನೆ. ಆ ಗುಂಪಿಗೆ ಸಾಕಷ್ಟು ಸಮಯವನ್ನು ನೀಡ್ತಾ ಇದ್ದಾನೆ. ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಈ ಒಂದು ಸಮಸ್ಯೆಗೆ ಎಲ್ಲರೂ ಸೇರಿ, ಗುಂಪಿನ ವಿದ್ಯಾರ್ಥಿಗಳು ಸೇರಿ ಯೋಚನೆ ಮಾಡಿ ಆನಂತರ ಪ್ರತಿಯೊಬ್ಬರು ಬಂದು ಆ ಒಂದು ಸಮಸ್ಯೆಗೆ ಕನ್ಕ್ಲೂಷನನ್ನು ಅಥವಾ ಉತ್ತರವನ್ನು ನೀಡಬೇಕಾಗ್ತದೆ. So you can also request that one student can explain a concept while other students can evaluate. ಒಬ್ಬ ವಿದ್ಯಾರ್ಥಿಯಲ್ಲಿ ಕನ್ಕ್ಲೂಷನನ್ನು ನೀಡುವಾಗ ಇನ್ನೊಬ್ಬ ವಿದ್ಯಾರ್ಥಿಯಲ್ಲಿ ಮೌಲ್ಯಮಾಪನವನ್ನು ಮಾಡ್ತಾ ಹೋಗ್ಬೋದು. So apply different variations of the process. Your students will be engaged, communicating and retaining more information before your eyes. In this method student will be actively engaged in the activity, they will communicate with others, they will retain the information for longer time. So ಈ ಒಂದು ವಿಧಾನದಲ್ಲಿ ವಿದ್ಯಾರ್ಥಿಗಳು ಆಕ್ಟಿವ್ ಆಗಿ ಭಾಗವಹಿಸ್ತಾರೆ, ಸಮೂಹವನ್ನು ಮಾಡ್ತಾ ಇದ್ದಾರೆ, ಬಹಳ ಸಮಯದವರೆಗೆ ಮಾಹಿತಿಯನ್ನು
ಸೇವ್ ಕೂಡ ಮಾಡಿ ಇಟ್ಕೊಳ್ತಾ ಇದ್ದಾರೆ. So the next one is buzz session. So here participants come together in session groups that focus on a ಸಿಂಗಲ್ ಟಾಪಿಕ್. ಸೊ ಹಿಯರ್ ಈ ಒಂದು ವಿಧಾನದಲ್ಲಿ ಎಲ್ಲ ಗ್ರೂಪಿನ ಪಾರ್ಟಿಸಿಪೇಟ್ ಏನಿದಾರಲ್ಲ ಎಲ್ರಿಗೂ ಕೂಡ ಒಂದೇ ಸಮಸ್ಯೆಯನ್ನು ನೀಡಲಾಗಿರ್ತದೆ. ಸೊ ಆಲ್ ಸ್ಟೂಡೆಂಟ್ಸ್ ಆರ್ ಥಿಂಕಿಂಗ್ ಆನ್ ಎ ಸೇಮ್ ಸಬ್ಜೆಕ್ಟ್ಸ್. ಎಲ್ಲ ವಿದ್ಯಾರ್ಥಿಗಳು ಒಂದೇ ವಿಷಯದ ಮೇಲೆ ಥಿಂಕನ್ನು ಮಾಡ್ತಾ ಇದ್ದಾರೆ. ವಿದಿನ್ ಈಚ್ ಗ್ರೂಪ್ ಎವ್ರಿ ಸ್ಟೂಡೆಂಟ್ ಕಾಂಟ್ರಿಬ್ಯೂಟ್ಸ್ ಥಾಟ್ಸ್ ಆ್ಯಂಡ್ ಐಡಿಯಾಸ್. ಸೊ ಈ ಒಂದು ಗುಂಪಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಎನ್ಕರೇಜ್ ಡಿಸ್ಕಷನ್ ಆ್ಯಂಡ್ ಕೊಲ್ಯಾಬೊರೇಷನ್ ಅಮಂಗ್ ದ ಸ್ಟೂಡೆಂಟ್ಸ್ within each group. Everyone should learn from another's input and experience. So here students are going to participate in the discussion and they are and there is an importance for all the students, their experience and for their views. So ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅನುಭವಕ್ಕೆ ಅವರ ಅಭಿಪ್ರಾಯಗಳಿಗೆ ಮಹತ್ವವನ್ನು ನೀಡಲಾಗಿರ್ತದೆ. ಎಲ್ಲರೂ ಕೂಡ ಆಕ್ಟಿವ್ ಆಗಿ ಈ ಒಂದು ಗುಂಪು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. So the next one is incident process. This teaching style involves a case study format, but the process is not so rigid and as a full study case study training session. So even incident process, it is also like a case study method, but here it is not so rigid like a case study. So here he is not going to study in detail. So incident process ನಲ್ಲಿ ಒಬ್ಬ ವಿದ್ಯಾರ್ಥಿ ಇದು ಕೂಡ ಇನ್ಸಿಡೆಂಟ್ ಪ್ರೊಸೆಸ್ ಅಂದರೆ ಇದು ಕೂಡ ಕೇಸ್ ಸ್ಟಡಿ ಥರನೇ ಇರ್ತದೆ. ಆದರೆ ಇಲ್ಲಿ ಇದು ಕೇಸ್ ಸ್ಟಡಿಯಷ್ಟು ಆಳವಾಗಿ ಇರೋದಿಲ್ಲ, ಸೊ ಅಷ್ಟೊಂದು ಕಠಿಣವಾಗಿ ಕೂಡ ಇರುವುದಿಲ್ಲ. ಸೊ ಹಿಯರ್ ದ ಮೇನ್ ಫೋಕಸ್ ಈಸ್ ಆನ್ ಲರ್ನಿಂಗ್ ಹೌ ಟು ಸಾಲ್ವ್ ರಿಯಲ್ ಪ್ರಾಬ್ಲಮ್ಸ್. ಇಲ್ಲಿ ಈ ಒಂದು ಇನ್ಸಿಡೆಂಟ್ ಪ್ರೋಸೆಸ್ನ ಮುಖ್ಯ ಉದ್ದೇಶ ಈ ನೈಜ ಸಮಸ್ಯೆಗಳಿಗೆ ಉತ್ತರವನ್ನು ಹೇಗೆ ಕಂಡುಹಿಡಿಯೋದು. So provide small group of students with details from actual incidents and then ask them to develop a workable solution. So here ಇಲ್ಲಿ ಒಂದು ಸಣ್ಣ ಗುಂಪಿಗೆ ಶಿಕ್ಷಕರು ಸಮಸ್ಯೆಗಳನ್ನು ನೀಡ್ತಾ ಇದ್ದಾರೆ, ಇನ್ಸಿಡೆಂಟ್ಸ್ಗಳನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಥಿಂಕ್ ಮಾಡಿ ಉತ್ತರವನ್ನು ಕಂಡುಹಿಡಿಬೇಕಾಗ್ತಾ ಇದೆ. So these are the teaching methods. So next let us move to the teaching aids. Teaching aids means there are three or four types of teaching aids are there. So let us discuss first what do you mean by teaching aids. So ಬೋಧನಾ ಸಾಧನಗಳಂದ್ರೆ ಏನಂತ ನೋಡೋಣ. Teachers use a variety of tools to make the process of teaching and learning simple, interesting and effective, which makes it easier for the teacher to teach the most difficult subjects. So what the teaching aids are used by the teachers, and teaching aids means these are the various tools which are used by the teacher in the teaching and learning process to make his teaching simple and to generate interest in the students and for the effective teaching. So in this way, if the teacher is using teaching aids means he can teach the difficult subject also in an easy way. So ಇಲ್ಲಿ ಬೋಧನಾ ಸಾಧನಗಳಂತಂತಂದರೆ ವಿದ್ಯಾರ್ಥಿಗಳಿಗಾಗಿ ಅಥವಾ ಈ ಒಂದು ಕಲಿಕೆ ಮತ್ತು ಬೋಧನೆಯ ಕಾರ್ಯದಲ್ಲಿ ಶಿಕ್ಷಕ ಯಾವೆಲ್ಲ ವಿಧಾನಗಳನ್ನು ಯೂಸ್ ಮಾಡ್ತಾ ಇದ್ದಾನೆ, ಯಾವೆಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾನೆ, ಅವುಗಳು ಏನಂತೀವಿ ನಾವು ಟೀಚಿಂಗ್ ಏಡ್ಸ್. ಸೊ ಈ ಟೀಚಿಂಗ್ ಏಡ್ಸನ್ನು ಬಳಸೋ ಮುಖ್ಯ ಉದ್ದೇಶ ಅಂದರೆ ಟೀಚಿಂಗನ್ನು ಸರಳವಾಗಿಸುವುದು, ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಬೆಳೆಸುವುದು, ಪರಿಣಾಮಕಾರಿ ಬೋಧನೆಯನ್ನು ಬೋಧಿಸುವುದು. ಸೊ ಇದರಿಂದ ಡಿಫಿಕಲ್ಟ್ ಸಬ್ಜೆಕ್ಟ್ಸನ್ನು ಕೂಡ ಶಿಕ್ಷಕರು ಸರಳವಾಗಿ ವಿದ್ಯಾರ್ಥಿಗಳಿಗೆ ವಿವರಿಸಬಹುದು. So it also makes sense and saves time as students learn very quickly by watching rather than reading. So in case of teaching aids, the students are learning by watching, not by reading. So ಈ ಒಂದು ಬೋಧನಾ ಸಾಧನಗಳನ್ನು ಬಳಸುವುದರಿಂದ ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಕಲಿತಾ ಇದ್ದಾರೆ. ಸೊ ದೇರ್ಫೋರ್ ಅವರು ಅತಿ ಕಡಿಮೆ ಸಮಯದಲ್ಲಿ ಜ್ಞಾನವನ್ನು ಪಡಿತಾ ಇದ್ದಾರೆ. ದೇರ್ಫೋರ್ ಟೀಚರ್ಸ್ ಯೂಸ್ ಟೀಚಿಂಗ್ ಏಡ್ಸ್. ಸೊ ಈ ಕಾರಣಗಳಿಂದಾಗಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಈ ಬೋಧನಾ ಸಾಧನಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ವೈ ಟೀಚಿಂಗ್ ಏಡ್ಸ್, ಯಾಕೆ ನಾವು ಟೀಚಿಂಗ್ ಏಡ್ಸ್ಗಳನ್ನು ಬಳಕೆ ಮಾಡಬೇಕು? ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ವಿತ್ ಅ ಟೆಂಡೆನ್ಸಿ ಟು ಫಾರ್ಗೆಟ್ ಈಸಿಲಿ. So students can get benefits with teaching aids. So most of the students will forget easily. So to make them remember the information, teaching aids are very helpful because when students watch something they will remember it for long time. So ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯವನ್ನು ನೋಡಿ ಕಲಿಯುವುದರಿಂದ, ಚಿತ್ರಗಳನ್ನು ನೋಡಿ ಕಲಿಯುವುದರಿಂದ
ಅವರಿಗೆ ಮಾಹಿತಿಯು ಬಹಳ ಸಮಯದವರೆಗೆ ನೆನಪಿನಲ್ಲಿರುತ್ತದೆ. ಟೀಚಿಂಗ್ ಏಡ್ಸ್ ಮೇಕ್ಸ್ ದ ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್. ಸೊ ಈ ಬೋಧನಾ ಸಾಧನಗಳು ಯಾವುದೇ ಒಂದು ವಿಷಯದಲ್ಲಿ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ತವೆ. ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಲರ್ನ್ ಇಟ್ ಇನ್ ಡೆಪ್ತ್. ಸೊ ವಿದ್ಯಾರ್ಥಿಗಳನ್ನು ಆ ವಿಷಯದಲ್ಲಿ ಕಲಿಯಲು ಎನ್ಕರೇಜ್ ಮಾಡ್ತಾ ಇದೆ. So teaching aids help to understand the concept easily and grasp it completely. Yes, teaching aids are very helpful to understand the concept more clearly. So ಯಾವುದೇ ಒಂದು ವಿಷಯವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಈ ಬೋಧನಾ ಸಾಧನಗಳು ತುಂಬ ಸಹಾಯ ಮಾಡ್ತವೆ. So teaching aids, students can understand the concept by making the proper image of the topic. So here the student is going to watch the image and he is going to learn. So this is very helpful in understanding. So ಇಲ್ಲಿ ವಿದ್ಯಾರ್ಥಿ ನೋಡಿ ಕಲಿಯುವುದರಿಂದ, ಅದು ಚಿತ್ರವನ್ನು ನೋಡಿ ಕಲಿಯುವುದರಿಂದ ಬಹಳ ಸಮಯದವರೆಗೆ ಆ ಒಂದು ಇನ್ಫಾರ್ಮೇಷನ್ ಅವನಿಗೆ ನೆನಪಿನಲ್ಲಿ ಉಳಿತದೆ. ಟೀಚಿಂಗ್ ಏಡ್ಸ್ ಎನ್ಹಾನ್ಸ್ ದ ಕಾನ್ಸೆಪ್ಚುವಲ್ ಥಿಂಕಿಂಗ್ ಆಫ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ವಿದ್ಯಾರ್ಥಿಗಳ ಯೋಚನಾ ಶಕ್ತಿ ಕೂಡ ಬೆಳೀತಾ ಇದೆ. ಟೀಚಿಂಗ್ ಏಡ್ಸ್ ಡು ನಾಟ್ ಮೇಕ್ ದ ಕಾನ್ಸೆಪ್ಟ್ ಬೋರಿಂಗ್. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಬೇಜಾರಾಗೋದಿಲ್ಲ. ಸ್ಟೂಡೆಂಟ್ಸ್ ವೋಂಟ್ ಫೀಲ್ ಬೋರ್ ಹಿಯರ್. ಸೊ ವಿತ್ ದ ಹೆಲ್ಪ್ ಆಫ್ ಟೀಚಿಂಗ್ ಏಡ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ವಿತ್ ಅಕ್ಯುರಸಿ ಆ್ಯಂಡ್ ಈವನ್ ಫಾಸ್ಟರ್. ಸೊ ಇಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ವೇಗವಾಗಿಯೂ ಕಲಿತಾರೆ ಮತ್ತು ಅಕ್ಯುರೇಟ್ ಆಗಿಯೂ ಕೂಡ ಕಲಿತಾ ಇದ್ದಾರೆ. It is proved that learning with visual representation stays in a memory for a longer time than textual representation. ಸೊ ಯಾವಾಗ ವಿದ್ಯಾರ್ಥಿಗಳು ಕೇಳಿ ಕಲಿತಾರಲ್ಲ, ಅದಕ್ಕಿಂತ ಹೆಚ್ಚಾಗಿ ನೋಡಿ ಕಲಿಯೋದರಿಂದ ಹೆಚ್ಚಿನ ವಿಷಯವನ್ನು ನೆನಪಿನಲ್ಲಿಡ್ತಾರೆ. ಸೊ ಲೆಟ್ ಅಸ್ ಮೂವ್ ಟು ದಿ ಟೈಪ್ಸ್ ಆಫ್ ಟೀಚಿಂಗ್ ಏಡ್ಸ್. ಹಾಗಾದರೆ ಈ ಬೋಧನಾ ಸಾಮಗ್ರಿಗಳ ಪ್ರಕಾರಗಳನ್ನು ನೋಡೋಣ. So there are the first one is visual aids. So there are visual aids, audio aids and also audio visual aids. The first one is visual aids, ದೃಶ್ಯ ಮಾಧ್ಯಮ ಅಂತ ಕರಿತೀವಿ. So visual aids mean teaching aids which include learning through visual representation. So here the student is going to study by watching. So ಇಲ್ಲಿ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ನೋಡಿ ಕಲಿತಾ ಇದ್ದಾನೆ. So visual aids are the kind of material that we can see with our eyes. So here students are watching and they are going to study. So ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕಣ್ಣಿಂದ ನೋಡಿ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. It is the most important teaching aid that teachers always use in their teaching learning process every day. So ದಿನನಿತ್ಯದ ಈ ಒಂದು ಬೋಧನೆಯ ಕಾರ್ಯದಲ್ಲಿ ಶಿಕ್ಷಕರು ಈ ಟೀಚಿಂಗ್ ಏಡ್ಗಳನ್ನು ಬಳಸ್ತಾ ಇದ್ದಾರೆ. ಸೊ ಉದಾಹರಣೆಗೆ ಬ್ಲ್ಯಾಕ್ ಬೋರ್ಡ್, ಚಾಕ್, ಡಸ್ಟರ್, ಇಂಡಿಕೇಟರ್, ಪಿಕ್ಚರ್, ಮ್ಯಾಪ್, ಗ್ರಾಫ್ಸ್, ಚಾರ್ಟ್ಸ್, ಪೋಸ್ಟರ್ಸ್, ಬುಲೆಟಿನ್ ಬೋರ್ಡ್ಸ್, ಮ್ಯೂಸಿಯಂ, ಪ್ರೊಜೆಕ್ಟರ್ಸ್. These are all examples for visual aids. So ಇವೆಲ್ಲವೂ ಕೂಡ ದೃಶ್ಯ ಮಾಧ್ಯಮಗಳಾಗಿವೆ. So let us discuss some visual aids here. The first one is ground substance. So ground substance it is the substance that the student can see and touch. So ಈ ground substance ಅಂತಂದರೆ ವಿದ್ಯಾರ್ಥಿಯು ಈ ವಸ್ತುಗಳನ್ನು ನೋಡಿ ಮತ್ತು ಮುಟ್ಟಿ ಕಲಿಯಬಹುದು. Yes, here the students can study by seeing it and touching it. The student inspects and examines by touching. So and observing the matter, which develops the student's senses as well as the development of his thinking, understanding and observing power. So here the teacher is going to bring the ground substance to the class and she is going to students are going to touch it and they are going to study it. So ಇಲ್ಲಿ ಯಾವುದೇ ಒಂದು ಗ್ರೌಂಡ್ ಸಬ್ಸ್ಟೆನ್ಸನ್ನು ಶಿಕ್ಷಕರು ಕ್ಲಾಸ್ ರೂಮ್ಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಅದನ್ನು ನೋಡಿ ಮತ್ತು ಮುಟ್ಟಿ ಕಲಿತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಮಾಡೆಲ್. When the actual substance cannot be brought into the classroom or its size is so large or it is not available, then teachers prepare its sample or model which is shown in the classroom so that the students can easily explain. So when the actual substance or the ground substance is not available to bring in the classroom or if the size is large, then the teacher will bring sample of it or he will bring a model of it. So it is known as then he will explain it by showing that model. So it is known as the model. ಯಾವಾಗ ಈ ಗ್ರೌಂಡ್ ಸಬ್ಸ್ಟೆನ್ಸ್ ಅನ್ನು ಕ್ಲಾಸಿಗೆ ತರುವುದು ಸಾಧ್ಯ ಆಗೋದಿಲ್ಲ, ಆವಾಗ ಶಿಕ್ಷಕರು ಏನು ಮಾಡ್ತಾರೆ, ಗ್ರೌಂಡ್ ಸಬ್ಸ್ಟೆನ್ಸ್ ಒಂದು ಸಣ್ಣ ಮಾಡೆಲನ್ನು, ಸ್ಯಾಂಪಲನ್ನು ಕ್ಲಾಸ್ ರೂಮಿಗೆ ತಗೊಂಡು ವಿದ್ಯಾರ್ಥಿಗಳಿಗೆ ತೋರಿಸ್ತಾರೆ. ಉದಾಹರಣೆಗೆ ಶಿಕ್ಷಕರು JCB ಬಗ್ಗೆ ಲೆಕ್ಚರನ್ನು ನೀಡ್ತಾ ಇದ್ದಾರೆ. JCBಯನ್ನು ಕ್ಲಾಸ್ ರೂಮ್ಗೆ ತರುವುದು ಸಾಧ್ಯ ಇಲ್ಲ, ಆವಾಗ ಶಿಕ್ಷಕರು ಏನು ಮಾಡ್ತಾರೆ, JCB ಥರ ಆಕಾರವಿರುವ ಆಟದ ಸಾಮಾನನ್ನು ತಂದು ಅದನ್ನು ತೋರಿಸಿ ಈ ರೀತಿ ಇರುತ್ತೆ ಅಂತ ಜ್ಞಾನವನ್ನು ನೀಡ್ತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ ಇಮೇಜ್. ಇಮೇಜ್ ಮೀನ್ಸ್ ಪಿಕ್ಚರ್ಸ್ ಅಫೆಕ್ಟ್ ಸ್ಟೂಡೆಂಟ್ಸ್ ವೆರಿ ಮಚ್.
So students are lost in reality by seeing pictures. So here students are going to study by seeing the pictures, images. So ಇಲ್ಲಿ ವಿದ್ಯಾರ್ಥಿಗಳು ಫೋಟೋಸ್ಗಳನ್ನು ನೋಡಿ ಜ್ಞಾನವನ್ನು ಪಡಿತಾ ಇದ್ದಾರೆ. And in this way students will remember the information for long time. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಪಿಕ್ಚರ್ಗಳನ್ನು ನೋಡಿ ಕಲಿಯೋದರಿಂದ ಮಾಹಿತಿಯನ್ನು ಬಹಳ ಸಮಯದವರೆಗೆ ನೆನಪಿನಲ್ಲಿಟ್ಕೊಳ್ತಾ ಇದ್ದಾರೆ. The next one is map. Map means we know map only when we have to teach the students about historical events, geographical elements or places. Or while using map, teacher should take care of some points such as names, title, direction, signs, etc. ಎಸ್ ಇಲ್ಲಿ ಮ್ಯಾಪ್ಗಳನ್ನು ಕೂಡ ಶಿಕ್ಷಕರು ಯೂಸ್ ಮಾಡ್ತಾ ಇದ್ದಾರೆ. ಈ ಮ್ಯಾಪ್ನು ಕೂಡ ವಿಜುವಲ್ ಏಡ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ ಸ್ಕೆಚ್. ಸ್ಕೆಚ್ is also visual aid. So whenever the model is not available or the real substance is not available, teacher can use sketch of it or drawing of it. So this is also teacher can draw this on a white sheet or teacher can draw on blackboard. This is also visual aids. Then graph is also visual aid. Graph nu kuda enagide ಒಂದು visual aid ಆಗಿದೆ, ದೃಶ್ಯ ಮಾಧ್ಯಮ ಆಗಿದೆ. A teacher uses graphs only when he has to show any increasing or decreasing pattern. So in subjects like geography, history, mathematics, science, ಗ್ರಾಫ್ಸ್ ವಿಲ್ ಬಿ ಯೂಸ್ಡ್. ಸೊ ಈ ಎಲ್ಲ ವಿಷಯಗಳಲ್ಲಿ ಶಿಕ್ಷಕರು ಏನು ಮಾಡ್ತಾ ಇದ್ದಾರೆ, ಈ ಗ್ರಾಫ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಚಾರ್ಟ್ ಈಸ್ ಯೂಸ್ಡ್ ಇನ್ ಆಲ್ ಅದರ್ ಸಬ್ಜೆಕ್ಟ್ಸ್. ಸೊ ಫಾರ್ ಎಕ್ಸಾಂಪಲ್ಸ್ ಟು ಶೋ ವೇರಿಯಸ್ ಫಾರ್ಮ್ಸ್ ಆಫ್ ನೌನ್ ಇನ್ ಗ್ರಾಮರ್. ಸೊ ಚಾರ್ಟ್ ಈಸ್ ಆಲ್ಸೋ ವಿಜುವಲ್ ಏಡ್. ಚಾರ್ಟ್ ಕೂಡ ಏನಾಗಿದೆ, ದೃಶ್ಯ ಮಾಧ್ಯಮವಾಗಿದೆ. ಸೊ ಇಲ್ಲಿ ಕೂಡ ವಿದ್ಯಾರ್ಥಿ ನೋಡಿ ಕಲಿತಾ ಇದ್ದಾನೆ. ಬುಲೆಟಿನ್ ಬೋರ್ಡ್ ಇಟ್ ಈಸ್ ಅ ಬೋರ್ಡ್ ವೇರ್ ಸ್ಟೂಡೆಂಟ್ಸ್ ಡಿಸ್ಪ್ಲೇ ಪಿಕ್ಚರ್ಸ್, ವಿಲೇಜಸ್, ಫಿಗರ್ಸ್, ಆರ್ಟಿಕಲ್ಸ್ ಎಟ್ಸೆಟ್ರಾ. ಸೊ ಬುಲೆಟಿನ್ ಬೋರ್ಡ್ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪಿಕ್ಚರ್ಗಳನ್ನು ತೋರಿಸ್ಬೋದು, ವಿಲೇಜಸ್ಗಳ ಫೋಟೋಸನ್ನು ತೋರಿಸ್ಬೋದು, ಫಿಗರ್ಸ್, ಆರ್ಟಿಕಲ್ಸ್ನೆಲ್ಲ ತೋರಿಸ್ಬೋದು. ಸೊ ಇಲ್ಲಿ ಕೂಡ ಇದು ಕೂಡ ಏನಾಗಿದೆ, ದೃಶ್ಯ ಮಾಧ್ಯಮ. ಇಟ್ ಈಸ್ ಬುಲೆಟಿನ್ ಬೋರ್ಡ್ ಈಸ್ ಆಲ್ಸೋ ಎ ವಿಜುವಲ್ ಏಡ್. So the next one is museum. So museum is also an important tool of education to increase the knowledge of the students. So in which all objects are kept in one place, making the text more interesting. So and alive with this subject. So here museum means, as you all know, here all the objects will be kept in museum. Students will go and see and they will get the knowledge. So ಮ್ಯೂಸಿಯಂನಲ್ಲಿ ಎಲ್ಲ ಈ ಆಬ್ಜೆಕ್ಟ್ಗಳನ್ನು, ಸಾಮಗ್ರಿಗಳನ್ನು ಅಲ್ಲಿ ಇಟ್ಟಿರ್ತಾರೆ. ವಿದ್ಯಾರ್ಥಿಗಳು ಮ್ಯೂಸಿಯಂಗೆ ಭೇಟಿ ನೀಡಿ ನೋಡಿ ಕಲಿತಾ ಇದ್ದಾರೆ. ಸೊ ದ ನೆಕ್ಸ್ಟ್ ಒನ್ ಇಸ್ ಪ್ರೊಜೆಕ್ಟರ್ ಪ್ಲೇ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ among the most used tools in the modern education system. Teaching learning is made more simple and interesting through projectors. ಎಸ್ ಪ್ರೊಜೆಕ್ಟರ್ಗಳು ಕೂಡ ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ PPTಯನ್ನು ಎಕ್ಸ್ಪ್ಲನೇಷನ್ ಮಾಡುವಾಗ ಶಿಕ್ಷಕರು ಪ್ರೊಜೆಕ್ಟರನ್ನು ಬಳಸ್ತಾ ಇದ್ದಾರೆ. ಪ್ರೊಜೆಕ್ಟರ್ ಇಟ್ ಈಸ್ ಆಲ್ಸೋ ವಿಜುವಲ್ ಏಡ್. ಇದು ಕೂಡ ಏನಾಗಿದೆ, ದೃಶ್ಯ ಮಾಧ್ಯಮವಾಗಿದೆ. ಸೊ ನೆಕ್ಸ್ಟ್ ಸ್ಲೈಡ್ಸ್ ಆ್ಯಂಡ್ ಫಿಲ್ಮ್ಸ್, ದೀಸ್ ಆರ್ ಆಲ್ಸೋ ವಿಜುವಲ್ ಏಡ್. ಸ್ಲೈಡ್ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು. ಫಿಲ್ಮ್ ಅಂತಂತಂದರೆ ಫೋಟೋ ಸ್ಟ್ರಿಪ್ ಆಗಿರ್ಬೋದು. ಇವೆಲ್ಲ ಕೂಡ ಏನಾಗಿವೆ, ವಿಜುವಲ್ ಏಡ್. ಗ್ಲೋಬನ್ನು ಕೂಡ ನಾವು ವಿಜುವಲ್ ಏಡ್, ದೃಶ್ಯ ಮಾಧ್ಯಮ ಅಂತ ಕರಿತೀವಿ. So the next one is audio aid, ಶ್ರವಣ ಮಾಧ್ಯಮ. So here this teaching aid targets to enhance the listening and communication skills of the students. So ಇದು ವಿದ್ಯಾರ್ಥಿಗಳ ಕೇಳುವಿಕೆಯ ಮತ್ತು ಸಂವಹನ ಕೌಶಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಬೆಳವಣಿಗೆ ಮಾಡ್ತಾ ಇದೆ. ಹಿಯರ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಸ್ಟಡಿ ಬೈ ಆರ್ ಗೆಟ್ ನಾಲೆಜ್ ಬೈ ಲಿಸ್ನಿಂಗ್. ಇಲ್ಲಿ ವಿದ್ಯಾರ್ಥಿಗಳು ಕೇಳಿ ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಇನ್ ಎವ್ರಿ ಕ್ಲಾಸ್ ರೂಮ್ ಹೂ ಆರ್ ಆಡಿಟರಿ ಲರ್ನರ್ಸ್. ಸೊ ಸ್ಟೂಡೆಂಟ್ಸ್ ಕ್ಯಾನ್ ಗೆಟ್ ಬೆನಿಫಿಟ್ ವಿತ್ ಆಡಿಯೋ ಏಡ್ಸ್. ಕೆಲವು ವಿದ್ಯಾರ್ಥಿಗಳು ಕೇಳಿ ಜ್ಞಾನವನ್ನು ಪಡೆಯುವ ಒಂದು ಕೌಶಲ್ಯ ಹೆಚ್ಚಾಗಿರ್ತದೆ. ಅಂಥ ವಿದ್ಯಾರ್ಥಿಗಳಿಗೆ ಈ ಶ್ರವಣ ಮಾಧ್ಯಮಗಳು ತುಂಬ ಸಹಾಯ ಮಾಡ್ತವೆ. So audio aids include gramophone, radio, telephone, teleconferencing, tape recorders. So these are all come under the audio aids. Here the student is going to study only by listening. So yeah, when we listen song it is audio aids. So ಇಲ್ಲಿ ವಿದ್ಯಾರ್ಥಿಗಳು ಕೇಳುವುದರ ಮೂಲಕ ಕಲಿತಾ ಇದ್ದಾರೆ. ಯಾವಾಗ ವಿದ್ಯಾರ್ಥಿ ಸಾಂಗ್ ಕೇಳ್ತಾ ಇದ್ದಾನೆ ಅದು ಕೂಡ ಆಡಿಯೋ ಆಗಿದೆ. ಸೊ ಸಮ್ ಆಡಿಯೋ ಏಡ್ಸ್ ವಿಲ್ ಸಿ ರೇಡಿಯೋ ಇಸ್ ಆಲ್ಸೋ ಅನ್ ಆಡಿಯೋ ಏಡ್. ಈ ರೇಡಿಯೋ ಒಂದು ಶ್ರವಣ ಮಾಧ್ಯಮವಾಗಿದೆ. ಥ್ರೂ ರೇಡಿಯೋ ಚಿಲ್ಡ್ರನ್ ಆರ್ ಇನ್ಫಾರ್ಮ್ ಅಬೌಟ್ ದ ಲೇಟೆಸ್ಟ್ ಹ್ಯಾಪನಿಂಗ್ ಆ್ಯಂಡ್ ಇನ್ಫಾರ್ಮೇಷನ್.
teaching programs related to different subject, different classes are narrated on the radio, which develop the ability of the students learning, listening, understanding and remembering as well. So students can also study by listening to the radio. So here students can learn it, and students listening power will improve, students can understand it, so and students can also remember it for long time. So ಈ ರೇಡಿಯೋನ ಕೇಳಿ ಜ್ಞಾನವನ್ನು ಪಡೆಯೋದ್ರಿಂದ ವಿದ್ಯಾರ್ಥಿಗಳ ಒಂದು ಕೇಳುವ ಕೌಶಲ್ಯ ಬೆಳೀತಾ ಇದೆ, ಅವರು ಅರ್ಥ ಮಾಡಿಕೊಳ್ತಾರೆ, ಅವರು ವಿಷಯವನ್ನು ಹೆಚ್ಚಿನ ಸಮಯದವರೆಗೆ ನೆನಪು ಕೂಡ ಇಟ್ಕೊಳ್ತಾರೆ. ಸೊ ದ ನೆಕ್ಸ್ಟ್ ಒನ್ ಈಸ್ tape recorder. So tape recorder is a popular tool in the education world. With the help of a tape recorder, students can enjoy and learn through speeches of great leaders and poems of famous writers, their stories. So this is also like radio. So tape recorder, here students can record it and they can listen it. So ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ವಿಷಯವನ್ನು ರೆಕಾರ್ಡ್ ಮಾಡಬಹುದು ಮತ್ತೆ ಅದನ್ನು ಮರಳಿ ಅವರು ಕೇಳಬಹುದು. So the next one is teleconferencing. So with the help of teleconferencing, students can be informed. Teleconferencing is a medium through which many schools can be linked together. So different teachers and different children can gain important information by talking through teleconferencing. So in teleconferencing, children or students are talking to the other students. So ಇಲ್ಲಿ ಟೆಲಿಕಾನ್ಫರೆನ್ಸಿಂಗ್ ನಲ್ಲಿ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳೊಂದಿಗೆ ಅಥವಾ ಬೇರೆ ಶಿಕ್ಷಕರೊಂದಿಗೆ ಮಾತನಾಡ್ತಾ ಇದ್ದಾರೆ. ಸೊ ಇಲ್ಲಿ ಜ್ಞಾನವನ್ನ ಪಡಿತಾ ಇದ್ದಾರೆ. ಸೊ ಇವು ಕೆಲವು ಆಡಿಯೋ ಶ್ರವಣ ಮಾಧ್ಯಮಗಳಾಗಿವೆ. ಸೊ ದೀಸ್ ಆರ್ ಸಮ್ audio aids. So others are, I told you, telephone, teleconferencing, gramophone, radio, when you listen songs in your mobile. So these are all come under the audio aids. So the next one is audio visual aids. So shravana drishya madhyama, audio video visual aids. Here the students are also listening and also they are watching. So technology has developed and enhanced the experience of students with addition of audio visual aids. So audio visual aids means students are watching and they are also listening. It means when you watch a movie, it is a audio visual aid. ನೀವು ಯಾವಾಗ ಸಿನಿಮಾ ನೋಡ್ತಾ ಇದ್ದೀರಾ, ಇದು ಏನಾಗಿದೆ, ದೃಶ್ಯ ಶ್ರವಣ ಮಾಧ್ಯಮವಾಗಿದೆ. So example, films, movies. There are many advantages of movies or cinemas in the field of education. The knowledge gained by it is more useful than other medium because students can learn well by watching and listening. So ವಿದ್ಯಾರ್ಥಿಗಳು ಈ ನೋಡಿ ಮತ್ತೆ ಕೇಳೋದ್ರ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡಿತಾ ಇದ್ದಾರೆ. ಅವರು ಬಹಳ ಸಮಯದವರೆಗೆ ಈ ಮಾಹಿತಿಯನ್ನು ನೆನಪಿನಲ್ಲಿ ಇಡಬಹುದು. So they can retain the information for longer time. So whenever we watch movie, we don't forget the story easily. So next one is the television. As you all know, television also audio visual aids. So in television we watch cinema, we watch songs and all. So IGNOU UGC also gives programs on television. So computer is also a audio visual aid. So the computer is one of the most used tools. Yes, with the help of this electronic device, the education world has got a golden opportunity of learning. The use of computers can be seen not only in the education but also in different areas of their life. So ಈ ಕಂಪ್ಯೂಟರ್ಗಳು ಕೂಡ ಏನಾಗಿವೆ, ಶ್ರವಣ ದೃಶ್ಯ ಮಾಧ್ಯಮಗಳಾಗಿವೆ, ಆಡಿಯೋ ವಿಜುವಲ್ ಏಡ್ಸ್ಗಳಾಗಿವೆ. So this is about today's session, and we will make one more lecture on teaching aptitude. In the next class we will discuss about evaluation and types of evaluation. So we will have one more lecture on teaching aptitude.